ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಬಲರಾಮ ಮತ್ತು ಕೃಷ್ಣರಿಬ್ಬರು ಗೋಮಂತಕ ಪರ್ವತವನ್ನು ಏರಿದ ಕಥೆಯನ್ನು ನೋಡಿದೆವು. ಜರಾಸಂಧ 17 ಬಾರಿ ಆಕ್ರಮಣ ಮಾಡಿದ್ದ. 18ನೇ ಬಾರಿ ಆತ ಆಕ್ರಮಣ ಮಾಡಿದಾಗ ವಿಕದ್ರು ಅನ್ನುವ ಯಾದವ ಈ ಕೃಷ್ಣ ಬಲರಾಮ ಸಹಿತರಾದಂತಹ ಎಲ್ಲ ಯಾದವರಿಗೆ ಯದುವಂಶದ ಮೂಲದ ಬಗ್ಗೆ ವಿವರಣೆ ಹೇಳಿದ. ಆ ಎಲ್ಲ ವಿವರಣೆಯನ್ನು ಕೇಳಿದ ಬಳಿಕ ವಸುದೇವ ಕೃಷ್ಣನಿಗೆ ಈ ನಿರ್ಣಯವನ್ನು ತಗೊಳ್ಳುವಂತಹ ಅವಕಾಶವನ್ನು ಬಿಟ್ಟುಬಿಟ್ಟಿದ್ದ. ಈ ಸಂದರ್ಭದಲ್ಲಿ ನೀನೇ ನಿರ್ಧಾರ ತಗೋ, ಯುದ್ಧ ಮಾಡಬೇಕು, ಸಂಧಾನ ಮಾಡ್ಕೊಳ್ಬೇಕು, ಮತ್ತೆ ಯಾವ ಕ್ರಮವನ್ನು ತಗೊಳ್ಬೇಕು, ಆ ನಿರ್ಧಾರವನ್ನು ನೀನೇ ತಗೋವಂತ ವಸುದೇವ ಹೇಳಿದ್ದ. ಕೃಷ್ಣ ಬಲರಾಮರಿಬ್ಬರು ಈ ಸಂದರ್ಭದಲ್ಲಿ ಯುದ್ಧ ಮಾಡುವುದು ಬೇಡ, ನಮ್ಮ ಯಾದವ ಸೈನ್ಯಕ್ಕೆ ಮತ್ತು ಮಥುರಾ ನಗರಕ್ಕೆ ಯುದ್ಧ ಮಾಡುವಂತ ಶಕ್ತಿ ಇಲ್ಲ, ಆದ್ರಿಂದ ನಾವಿಬ್ರು ಈ ಜಾಗದಿಂದ ಓಡಿ ಹೋಗಿಬಿಡೋಣ ಅಂತ ಆಲೋಚನೆ ಮಾಡಿದರು. ಕೃಷ್ಣ ಬಲರಾಮರಿಬ್ಬರು ದಕ್ಷಿಣದ ಭಾಗಕ್ಕೆ ಬಂದು ಪರಶುರಾಮನನ್ನು ಭೇಟಿಯಾಗಿ ಅವನ ಮಾರ್ಗದರ್ಶನದಂತೆ ಗೋಮಂತಕ ಪರ್ವತಕ್ಕೆ ಬಂದರು. ಗೋಮಂತಕ ಪರ್ವತ ಅಂದ್ರೆ ನೀನು ನಾನು ಹೇಳಿಕ್ ಮರ್ತೆ, ಬಹುಶಃ ಈ ಗೋವಾದ ಭಾಗ ಇದ್ದರು. ಆ ಗೋವಾದ ಭಾಗದಲ್ಲಿ ಆ ಗೋಮಂತಕ ಪರ್ವತ ಅನ್ನುವಂಥ ಪರ್ವತವನ್ನು ಏರಿ ಕೂತ್ಕೊಂಡಿದ್ರು. ಅಲ್ಲಿ ಬಲರಾಮನಿಗೆ ಅವನ ಪತ್ನಿಯರು, ಮೂಲ ರೂಪದ ಪತ್ನಿಯರು ಅವನನ್ನ ಸೇವನೆ ಮಾಡಿದ್ರು ಅಂತ ಕಥೆ ನೋಡಿದ್ವಿ. ಆಮೇಲೆ ಜರಾಸಂಧ ಅಲ್ಲಿ ಬಂದಿದ್ದ. ಜರಾಸಂಧನ ಸೈನ್ಯವನ್ನು ಅವರು ಸೋಲಿಸಿದರು. ಜರಾಸಂಧ ಮತ್ತು ಅವನ ಸೈನ್ಯ ಎಲ್ಲವೂ ಆ ಗೋಮಂತಕ ಪರ್ವತವನ್ನ ಪುಡಿ ಮಾಡಿ ನೆಲಸಮ ಮಾಡಿ ಕೃಷ್ಣ ಬಲರಾಮನನ್ನ ಸೆರೆ ಹಿಡಿಯಬೇಕು ಅಂತ ಅಪೇಕ್ಷೆ ಪಟ್ಟಿತ್ತು. ಆಗ ಶಿಶುಪಾಲ ಈ ಇಷ್ಟು ದೊಡ್ಡ ಪರ್ವತವನ್ನ ನೆಲಸಮ ಮಾಡಿ ನಮ್ಮ ಕಾರ್ಯ ಸಾಧನೆ ಮಾಡ್ಕೊಳ್ಳೋದು ಅಸಾಧ್ಯವಾಗಿತ್ತು. ಪರ್ವತಕ್ಕೆ ಸುತ್ತಲೂ ಬೆಂಕಿ ಹಚ್ಚಿ ಬಿಡೋಣ, ಕೃಷ್ಣ ಬಲರಾಮರಿಬ್ಬರು ಅಲ್ಲೇ ಬೆಂದು ಹೋಗ್ಲಿ ಅಂತ ಸೂಚನೆ ಕೊಟ್ಟಿದ್ದ. ಆ ಪ್ರಕಾರ ಅವರು ಬೆಂಕಿ ಹಚ್ಚಿದರು. ಆದರೆ ಕೃಷ್ಣ ಬಲರಾಮರಿಬ್ಬರು ಆ ಪರ್ವತದ ಮೇಲಿಂದ ಕೆಳಗೆ ಹಾರಿ ಬಂದರು. ಅವರು ಹಾರಿದ ವೇಗಕ್ಕೆ ಪರ್ವತ 11 ಯೋಜನೆಗಳಷ್ಟು ಕೆಳಗೆ ಕುಸಿಯಿತು. ಪಾತಾಳಕ್ಕೆ ಕುಸಿದಾಗ ನೀರಿನ ಝರಿಗಳು ಅಲ್ಲಿ ಮೇಲೆ ಬಂದು ಆ ಪರ್ವತದ ಸುತ್ತಲೂ ಹಚ್ಚಲ್ಪಟ್ಟಂತ ಬೆಂಕಿಯನ್ನ ನಾಶ ಮಾಡಿದರು. ಕೃಷ್ಣ ಬಲರಾಮರಿಬ್ಬರು ತಮ್ಮ ದಿವ್ಯಾಯುಧಗಳನ್ನು ಸ್ವೀಕಾರ ಮಾಡಿ ಆ ಜರಾಸಂಧನ ಸೈನ್ಯವನ್ನು ಧ್ವಂಸ ಮಾಡಿದರು. ದರದ ಅನ್ನುವಂಥ ಒಬ್ಬ ರಾಜನನ್ನ, ಜರಾಸಂಧಿ ಪಕ್ಷೀಯನಾದಂತಹ ರಾಜನನ್ನ ಬಲರಾಮ ತನ್ನ ಒನಕೆ ಏಟಿನಿಂದ ಹತ್ಯೆ ಮಾಡಿದ ಅಂತ ಕಥೆ ನೋಡಿದ್ವಿ. ಇಷ್ಟೆಲ್ಲ ಆದಮೇಲೆ ಅಲ್ಲಿಗೆ ದಮಘೋಷ ಅನ್ನುವಂಥ ರಾಜ ಬಂದ. ಅದು ಆ ಕಥೆಯನ್ನು ನಾವು ಇವತ್ತು ನೋಡ್ಬೇಕು. ಯಾದವರಿಗೂ ತನಗೂ ಇರುವಂತಹ ಸಂಬಂಧವನ್ನು ನೆನಪು ಮಾಡ್ಕೊಂಡು ಅವನು ಬಂದ ಅಂತ ಹರಿವಂಶದಲ್ಲಿ ನಾವು ನೋಡ್ತೀವಿ. ಚೇದಿ ಸೈನ್ಯ, ಕರುಷ ಸೈನ್ಯ ಮತ್ತು ಚೇದಿ ಸೈನ್ಯ ಎರಡೂ ಕೂಡ ಅವನ ಅಧೀನದಲ್ಲಿದ್ದವು. ಆ ದಮಘೋಷ ಕೃಷ್ಣನ ಕಡೆ ಬಂದು ಕೃಷ್ಣನಿಗೆ ಹೇಳಿದ, ನಾನು ನಿನ್ನ ಸೋದರತ್ತೆ ಗಂಡ, ಜರಾಸಂಧನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ್ದೇನೆ ಅನ್ನೋದು ಹೌದು. ಆದ್ರೆ ಆ ಜರಾಸಂಧನಿಗೆ ನಾನು ಎಷ್ಟೋ ಸರಿ ಹೇಳಿದೆ, ಅಲ್ಪ ಬುದ್ಧಿಯವನಾದಂತಹ ಜರಾಸಂಧ ನನ್ನ ಸೂಚನೆಯನ್ನು ಒಪ್ಕೊಳ್ಳಿಲ್ಲ. ಕೃಷ್ಣನ ಜೊತೆಗೆ ಯುದ್ಧ ಮಾಡಬೇಡ ಅಂತ ನಾನು ಬೋಧನೆ ಮಾಡಿದ್ರೆ ಅವನು ಒಪ್ಕೊಳ್ಳಿಲ್ಲ. ಆದ್ರಿಂದ ಇವತ್ತು ಅವನು ನಷ್ಟನಾಗಿ ಹೋಗಿದ್ದಾನೆ, ಸೈನ್ಯವನ್ನೆಲ್ಲ ಕಳ್ಕೊಂಡಿದ್ದಾನೆ. ನಾನು ಅವನನ್ನ ತಿರಸ್ಕಾರ ಮಾಡಿ ಬಂದುಬಿಟ್ಟಿದ್ದೇನೆ ಇವತ್ತು, ನಿನ್ನ ಪಕ್ಷದವನು ನಾನು, ಹಾಗಾಗಿ ನನ್ನ ಮೇಲೆ ಸ್ನೇಹದಿಂದ ಇರುವಂತ ಕೃಷ್ಣನಿಗೆ ಆತ ವಿನಂತಿ ಮಾಡ್ಕೊಂಡ. ಇದಷ್ಟೇ ಅಲ್ಲದೆ ಈ ಜರಾಸಂಧ ಮತ್ತೊಮ್ಮೆ ನಿನ್ನ ಮೇಲೆ ದಂಡಕ್ಕೆ ಬರಬಹುದು, ಅದರ ಬಗ್ಗೆ ನೀನು ಸಾವಧಾನವಾಗಿರು ಅಂತ ಹೇಳಿದ ಆ ದಮಘೋಷ. ಕೃಷ್ಣನ ಸೋದರತ್ತೆ ಒಬ್ಬಳು ಶ್ರುತಶ್ರವ ಅಂತ, ಅಂದ್ರೆ ವಸುದೇವನ ಸಹೋದರಿ ಅಂದ್ರೆ ಕುಂತಿಯ ತಂಗಿ ಅಂತ ನೆನ್ಕೊಳ್ಳಿ. ಆ ಶ್ರುತಶ್ರವ ಅನ್ನೋದನ್ನ ಶಿಶುಪಾಲನ ತಂದೆಯಾದಂತಹ ಈ ದಮಘೋಷ ಮದುವೆಯಾಗಿದ್ದ ಚೇದಿರಾಜ. ಮತ್ತು ಆ ಶಿಶುಪಾಲನ ತಂದೆಯಾದಂತಹ ದಮಘೋಷನಿಗೆ ಕೃಷ್ಣನ ಬಗ್ಗೆ ಇರುವಂತಹ ಬಾಂಧವ್ಯದ ನೆನಪು ಇತ್ತು. ಆ ಬಾಂಧವ್ಯವನ್ನು ಊರ್ಜಿತಗೊಳಿಸ್ಕೊಳ್ಬೇಕು ಅಂತ ಅಲ್ಲಿ ಬಂದ ಆಗುವಂತ ಕಥೆ. ಮತ್ತು ಜರಾಸಂಧನ ಪಕ್ಷದಲ್ಲಿ ನಿಂತು ಕೃಷ್ಣನಿಗೆ ವಿರುದ್ಧವಾಗಿ ಯುದ್ಧ ಮಾಡಿದ್ರಿಂದ ಅವನಿಗೊಂದು ಸ್ವಲ್ಪ ಭಯನೂ ಆಗಿತ್ತು ಕೃಷ್ಣನ ಬಗ್ಗೆ. ಆ ಭಕ್ತಿಯನ್ನು ತೋರ್ಪಡಿಸಿದಂತಾಯಿತು, ಭಯವನ್ನು ನೀಗಿಸಿಕೊಂಡಂತಾಯಿತು ಅಂತ ಅವನು ಕೃಷ್ಣನ ಕಡೆ ಬಂದಿದ್ದ. ಕೃಷ್ಣ ವಿರುದ್ಧವಾಗಿ ಅವನು ಸೋತಿದ್ರು ಕೂಡ ಜರಾಸಂಧಾದಿಗಳು ಹೇಗೆ ಸಂಕಟ ಪಟ್ಟಿದ್ರು ಹಾಗೆ ಇವನು ಸಂಕಟ ಪಟ್ಟಿರಲಿಲ್ಲ. ಕೃಷ್ಣನ ವಿರುದ್ಧ ತನಗೆ ಸೋಲಾಗಿದ್ದು ತನ್ನ ಸೌಭಾಗ್ಯ ಅಂತಲೇ ಅವನು ಭಾವಿಸಿದ್ದ ಅಂತ ಆ ಶಾಸ್ತ್ರದ ಮೇಲೆ ವ್ಯಾಖ್ಯಾನದಲ್ಲಿದೆ. ಯಾರು ಆ ದಮಘೋಷ ರಾಜ ಅಂದ್ರೆ, ಹಿಂದೆ ಧನುವನ್ನು ಹೆಸರಿನ ಒಬ್ಬ ಗಂಧರ್ವ ಆ ದಮಘೋಷ ರಾಜ. ಅವನು ಈ ಕೃಷ್ಣನಿಗೆ ಸೋದರತೆಯ ಗಂಡನಾಗಿ ಅಲ್ಲಿ ಜನಿಸಿದ್ದ. ಈಗ ಮನುಷ್ಯನಾಗಿ ಹುಟ್ಟಿದ್ದ. ಗಂಧರ್ವನೇ ಆದ್ರಿಂದ ಕೃಷ್ಣನಲ್ಲಿ ಭಕ್ತಿ ಉಳ್ಳವನಾಗಿದ್ದ. ಆ ದಮಘೋಷ
ಈ ಕೃಷ್ಣ ಮತ್ತು ಬಲರಾಮರನ್ನು ಕರೆದುಕೊಂಡು ಮುಂದೆ ಈ ಶ್ರೀಗಾಲ ವಾಸುದೇವನ ಪುರ ಅಂದ್ರೆ ಕರವೀರಪುರ ಅಲ್ಲಿಗೆ ಬಂದರು. ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನ ಮಾಡೋಣ ಬಾ ಅಂತ ಅವ್ನು ಕರ್ಕೊಂಡು ಬಂದ ಅಂತ ಇದೆ ತಾತ್ಪರ್ಯ ನಿರ್ಣಯದಲ್ಲಿ. ಸ್ವಸಾಯ ಪತಿನಾಥೇನ ಚೋಕ್ತಃ ಪೂರ್ವಂ ಜಿತೇನಾಪಿ ಯುಧಿಷ್ಣ ಬಾಂಧವ ಯಾಮಃ ಪುರಂ ಕರವೀರಾಖ್ಯಮೇವ ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನಾಯ. ಮಹಾಲಕ್ಷ್ಮಿಯ ಕ್ಷೇತ್ರದ ದರ್ಶನಕ್ಕಾಗಿ ಅಲ್ಲಿ ಬರೋಣ ಅಂತ. ಇಲ್ಲಿ ಒಂದು ಸಂಗತಿ ನನ್ನ ನೆನಪಿಗೆ ಬರ್ತದೆ. ಮಹಾಲಕ್ಷ್ಮಿ ಅಲ್ಲಿ ಯಾವಾಗಿನಿಂದ ಇದ್ರು ಆ ಕರವೀರಪುರದಲ್ಲಿ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ನನಗೆ ನೆನಪಿರುವಂತೆ ಕೃಷ್ಣಾವತಾರ ಆದ್ಮೇಲೆ ವೆಂಕಟೇಶ್ವರ ಭಗವಂತನ ಅವತಾರ ಆಗಿತ್ತು. ಭೃಗು ಋಷಿಯ ಶಾಪ ಇತ್ಯಾದಿಗಳು ಆಗಿದ್ದೆಲ್ಲ ಕೃಷ್ಣಾವತಾರ ಆದ್ಮೇಲೆ ಅಂತ ಅನ್ಕೋಬಹುದು. ಅದಕ್ಕೊಂದು ಸಮಾಧಾನ ನಾನು ಆಲೋಚನೆ ಮಾಡ್ಕೊಂಡಿದ್ದೀನಿ, ಅದನ್ನು ಹೇಳ್ತೇನೆ. ಅದು ಎಷ್ಟು ಸರಿಯಾಗಿದೆ ನೀವು ಆಲೋಚನೆ ಮಾಡಿ. ಕೃಷ್ಣಾವತಾರ ಆದ್ಮೇಲೆ ವೆಂಕಟೇಶ ರೂಪಿಯಾದಂಥ ಭಗವಂತನ ಅವತಾರ ಆಗಿತ್ತು. ಆ ವೆಂಕಟೇಶ ಅಂದ್ರೆ ಅವನು ಕೂಡ ಯದುಕುಲದಲ್ಲಿ ಹುಟ್ಟಿದವನೇ. ಅವನಿಗೆ ವಿವಾಹ ಆಗುವಾಗ ಯದುಕುಲದಲ್ಲಿ ಹುಟ್ಟಿದವನು, ವಸುದೇವನ ಮಗ ನಾನು ಅಂತ ಹಾಗೆ ಸಂಕಲ್ಪ ಮಾಡೋದೇ ಇದೆ ಅಲ್ಲಿ. ಅಂತೂ ಅದೆಲ್ಲ ಘಟನೆ ಕೃಷ್ಣಾವತಾರ ಆದ್ಮೇಲೆ ಅಂತ. ಭೃಗು ವಿಷ್ಣುವಿನ ಎದೆಗೆ ಒದ್ದ. ಆವಾಗ ವಿಷ್ಣುವಿನ ಎದೆಯಲ್ಲಿದ್ದಂತಹ ಲಕ್ಷ್ಮೀದೇವಿ ಅವಮಾನಿತಳಾಗಿ ಕರವೀರಪುರಕ್ಕೆ ಬಂದು ಅಲ್ಲಿ ನೆಲೆಸಿದ್ಲು. ಅವಳನ್ನು ಹುಡುಕ್ತಾ ವಿಷ್ಣು ಕೂಡ ವೈಕುಂಠದಿಂದ ಕೆಳಗಿಳಿದು ಬಂದ. ಆತ ವೆಂಕಟಗಿರಿಯಲ್ಲಿ ನೆಲೆಸಿದ ಅಂತ ಈ ಕಥೆಯನ್ನೆಲ್ಲ ನೋಡ್ತೇವೆ ನಾವು. ಮತ್ತು ಇದೆಲ್ಲ ಕೃಷ್ಣಾವತಾರ ಆದ ಬಳಿಕ. ಈ ಕೃಷ್ಣಾವತಾರದಲ್ಲೇ ಅಲ್ಲಿ ಲಕ್ಷ್ಮೀ ದೇವಿಯ ದೇವಸ್ಥಾನ ಅಲ್ಲಿತ್ತೋ ಹೇಗೆ, ಅಥವಾ ದೇವಸ್ಥಾನ ಇದ್ರೂ ಅಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಇತ್ತೋ ಅಥವಾ ಬೇರೆ ಯಾವ್ದಾದ್ರು ವಿಗ್ರಹ ಇತ್ತೋ ಅಂತ ಹೀಗೆಲ್ಲ ಕೆಲವು ಪ್ರಶ್ನೆಗಳು ನನಗೆ ಆ ಥರ ಮನಸ್ಸಿಗೆ ಬಂದಿದ್ದಿದೆ. ಅದಕ್ಕೆ ನಾನು ಆಲೋಚನೆ ಮಾಡಿದ್ದೇನೆಂದ್ರೆ, ಭೃಗು ಋಷಿ ಆ ವಿಷ್ಣುವಿನ ಎದೆಗೆ ಒದ್ದಂಥ ಘಟನೆ ಅದು ಯಾವ ಮನ್ವಂತರದಲ್ಲಿ ನಡೆದದ್ದು ಅದನ್ನೆಲ್ಲ ಸ್ವಲ್ಪ ಇನ್ನೂ ಪಂಡಿತರನ್ನು ಕೇಳಿ ವಿಚಾರ ಮಾಡಬೇಕು. ಅಷ್ಟು ನನಗೆ ಅದ್ರದ್ದೆಲ್ಲ ನೆನಪಿಲ್ಲ. ಇವತ್ತು ಓದಿರ್ಬೇಕು, ಹಿಂದೆ ಇಲ್ಲ, ಅದು ನಂಗೆ ನೆನಪಿಲ್ಲ. ಅದೇ ಆ ಭೃಗು ಋಷಿ ವಿಷ್ಣುವಿನ ಎದೆಗೆ ಒದ್ದ ಘಟನೆ ಏನಿದೆ ಅದು ಕೃಷ್ಣಾವತಾರಕ್ಕಿಂತ ಮೊದಲೇ ಆಗಿರ್ಬೇಕು. ಹಾಗಾಗಿ ಲಕ್ಷ್ಮೀ ದೇವಿ ಆ ವೈಕುಂಠವನ್ನು ಬಿಟ್ಟು ಕರವೀರಪುರಕ್ಕೆ ಬಂದು ಆಕೆ ನೆಲೆಸಿರ್ಬೇಕು. ಆದ್ರೆ ಈ ಕೃಷ್ಣ ಅಲ್ಲಿಂದ ಸಂಚಾರ ಮಾಡ್ತಾ ಬಂದಲ್ಲ, ವೈಕುಂಠದಿಂದ ಸಂಚಾರ ಮಾಡ್ತಾ ಬಂದು ಆತ ವೆಂಕಟಗಿರಿಯಲ್ಲಿ ನೆಲೆಸಿದ ಘಟನೆ ಏನಿದೆ ಅದು ಸ್ವಲ್ಪ ತಡವಾಗಿ ಆಗಿರ್ಬೇಕು ಅಂತ ಹೀಗೆ ಘಟನೆ ನೋಡ್ಬೇಕು. ಲಕ್ಷ್ಮೀದೇವಿ ಕರವೀರಪುರಕ್ಕೆ ಬಂದು ಮೊದಲು ನೆಲೆಸಿಲ್ಲ, ಆಮೇಲೆ ಕೃಷ್ಣಾವತಾರ ಆಯ್ತು. ಅದಾದ ಬಳಿಕನೇ ಶ್ರೀನಿವಾಸ ವೈಕುಂಠದಿಂದ ಬಂದು ಆ ವೆಂಕಟಗಿರಿಯಲ್ಲಿ ನೆಲೆಸಿದವನು ಅಲ್ಲಿ ಎಷ್ಟೋ ದೀರ್ಘಕಾಲ ಇದ್ದು ಮುಂದೆ ಆ ಪದ್ಮಾವತಿ ದೇವಿಯನ್ನ ಮದುವೆ ಆದ. ಕೃಷ್ಣಾವತಾರ ಎಲ್ಲ ಆದ ಬಳಿಕ ಈ ಕಲಿಯುಗದ ಸಂಧಿಕಾಲದಲ್ಲಿ ಅಂತ ಅದನ್ನ ಆ ಥರ ಹೊಂದಿಸ್ಕೊಳ್ಬಹುದು ಅಂತ ಕಾಣಿಸ್ತದೆ. ಅದು ಮತ್ತೆ ಏನೇ ಇದ್ರೂ ಇನ್ನೂ ಒಂದು ಮಾಡ್ಬೋದು. ಅಲ್ಲಿ ಕರವೀರಪುರ ಅಥವಾ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ವಿಗ್ರಹ ಏನಿದೆ ಅದು ಇನ್ನೂ ಹಳೇದೇ ಇದ್ದಿರ್ಬೋದು. ಲಕ್ಷ್ಮೀದೇವಿ ಕೇವಲ ಅಲ್ಲಿ ಬಂದು ಸನ್ನಿಹಿತರಾದ್ರು ಅಷ್ಟೇ. ದೇವಸ್ಥಾನ ಮೊದಲಿಂದ ಇದ್ದಿರ್ಬೋದು. ಭೃಗು ಋಷಿ ಇದ್ದಿರ್ಬೋದು. ಭೃಗು ಋಷಿ ಭಗವಂತನ ಎದೆಗೆ ಬಂದು ಒದೆಯುವ ಘಟನೆಗಿಂತ ಮೊದಲು ಅಲ್ಲಿ ಕರವೀರಪುರದಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನ ಇದ್ದಿರ್ಬೇಕು, ವಿಗ್ರಹ ಇದ್ದಿರ್ಬೇಕು. ಅಲ್ಲಿ ಈಗ ಮತ್ತೆ ವಿಶೇಷವಾಗಿ ಸನ್ನಿಹಿತರಾದ್ಲು ಅಂತನೂ ಹಾಗೂ ಅರ್ಥ ಮಾಡ್ಕೋಬಹುದು. ಮತ್ತೆ ಯಾರು ಪಂಡಿತರ ಜೊತೆಗೆ ವಿಮರ್ಶೆ ಮಾಡಿ ನಿರ್ಧಾರ ಮಾಡ್ಕೊಳ್ಬಹುದು. ಮತ್ತು ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನಕ್ಕಾಗಿ ಅವರು ಬಂದರು ಅಂತ ಇಲ್ಲಿದೆ. ಇದು ತಾತ್ಪರ್ಯದಲ್ಲಿ ಮಾತ್ರ ಇದು ಬರೋದು. ಕರವೀರಪುರದ ಸಂದರ್ಭ ಈ ಹರಿವಂಶದಲ್ಲಿ ಬಂದ್ರೂ ಅಲ್ಲಿ ಮಹಾಲಕ್ಷ್ಮಿಯ ಹೆಸರಿಲ್ಲ, ದೇವಸ್ಥಾನದ ಪ್ರಸ್ತಾವವೂ ಅಲ್ಲಿಲ್ಲ, ಕರವೀರಪುರ ಅಂತ ಅಷ್ಟೇ ಇದೆ. ಆಮೇಲೆ ಅದನ್ನು ವ್ಯಾಘ್ರಪುರಿ ಅಂತ ಯಾಕೆ ಕರೀತಾರೆ ಅಂತ ನೀವು ಕೇಳಿದ್ರಿ ಹಿಂದೊಮ್ಮೆ. ಅದು ಕೂಡ ಈಗ ಆಕಸ್ಮಿಕವಾಗಿ ನೆನಪು ಬಂತು. ವ್ಯಾಘ್ರಪುರಿ ವರ್ಣನೆ ಅಂತ ಸ್ತೋತ್ರದಲ್ಲಿ ವರ್ಣನೆ ಇದೆ. ವ್ಯಾಘ್ರಪುರಿ ಅಂತ ಯಾಕೆ ಒಬ್ಬರು ಪಂಡಿತರನ್ನು ಕೇಳಿದೆ. ಲಕ್ಷ್ಮೀದೇವಿ ಅವಳೇ ದುರ್ಗಾ ಸ್ವರೂಪಗಳು. ಆ ದುರ್ಗಾ ಸ್ವರೂಪಗಳಾದ್ರಿಂದ ಆಕೆ ವ್ಯಾಘ್ರ ವಾಹಿನಿ, ಹುಲಿಯ ವಾಹನವನ್ನು ಏರಿರೋದ್ರಿಂದ ಆ ಹುಲಿಯ ಹೆಸರೇ ಆ ಊರಿಗೆ ಬಂತು ಅಂತ ಹೀಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಒಬ್ಬರು ಪಂಡಿತರು ಹೇಳಿದ್ರು. ಮತ್ತೆ ಎಲ್ಲೋ ಅಸ್ಪಷ್ಟವಾಗಿ ನನಗೆ ಓದಿದ ನೆನಪು, ಆ ಹುಲಿ ಏನಿತ್ತಲ್ಲ ಅದು ಮೂಲತಃ ಒಬ್ಬ ಯಾವುದೋ ರಾಕ್ಷಸ. ಅದನ್ನು ಆ ರಾಕ್ಷಸನ ಮೆಟ್ಟಿ ನಿಂತು ಅವನನ್ನೇ ತನ್ನ ವಾಹನವನ್ನಾಗಿ ಮಾಡ್ಕೊಂಡ್ಲು ಆ ದುರ್ಗಾದೇವಿ ಅಂತ ಎಲ್ಲೋ ಒಂದು ಕಥೆ ಓದಿದ ನೆನಪು. ಆ ರಾಕ್ಷಸ ಆ ಸ್ಥಳದವನೇ ಆಗಿದ್ದ. ಅದು ಅದರಿಂದಾಗಿ ಕೊಲ್ಲಾಪುರ ಅಂತ ಆಯ್ತು. ಕೊಲ್ಲಾಪುರ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನ ಮೆಟ್ಟಿ ನಿಂತಿದ್ರಿಂದ ಕೊಲ್ಲಾಪುರ ಅಂತ ಆಯ್ತು. ಅದು ಸರಿ. ಅವನಿಗೆ ಏನಾದ್ರು ಈ ವ್ಯಾಘ್ರಾಸುರ ಅಂತ
ಹೀಗೇನಾದ್ರೂ ಹೆಸರು ಇದ್ದಿರಬೇಕು. ಅಂದ್ರೆ ಇದನ್ನು ದುರ್ಗಾದೇವಿ ಕಥೆಗೆ ಸಂಬಂಧಪಟ್ಟಂತೆ ಬೇರೆ ಎಲ್ಲೊಂದು ಕಡೆ ಓದಿದ್ದೆ. ಆ ವ್ಯಾಘ್ರರೂಪಿಯಾದಂತಹ ಒಬ್ಬ ಅಸುರನನ್ನ ದಮನ ಮಾಡಿ ಅವನನ್ನು ತನ್ನ ವಾಹನವನ್ನಾಗಿ ಮಾಡ್ಕೊಂಡ್ಲು ಅಂತ. ಆ ವ್ಯಾಘ್ರರೂಪಿಯಾದಂತಹ ಅಸುರ ಅದೇ ಪ್ರದೇಶದವನಾಗಿದ್ದ. ಹಾಗಾಗಿ ಅವನ ಹೆಸರೇ ಆ ಊರಿಗೆ ಬಂದಿರಬೇಕು ಅಂತ ಅದನ್ನ ವ್ಯಾಘ್ರಪುರಿ ಅಂತ ಅದನ್ನು ನಾವು ನೋಡ್ಬೋದು. ಧನು ಅನ್ನೋ ಹೆಸರಿನ ಗಂಧರ್ವ ಇವನು ಅಂತ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಅದ್ರ ಸ್ವಲ್ಪ ಮಾಹಿತಿಯನ್ನು ನೋಡ್ಬೇಕು. ತಾತ್ಪರ್ಯ ನಿರ್ಣಯ ಮತ್ತು ಹರಿಕಥಾಮೃತಸಾರ ಮತ್ತೆ ನಾರಾಯಣ ಪಂಡಿತಾಚಾರ್ಯರ ಅಂಶಾವತಾರ ನಿರ್ಣಯ ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ವಲ್ಪ ಅಲ್ಲಿ ನಾವು ಗಮನಿಸಬೇಕು. ಧನು ಅಂದ್ರೆ ಗಂಧರ್ವ. ಗಂಧರ್ವೋಸೌ ಧನುನಾಮ ನರೋಭೂತ್ ಅಂತ ಆಚಾರ್ಯ ನಿರ್ಣಯ. ಹರಿಕಥಾಮೃತ ಸಾರದಲ್ಲಿ ಮತ್ತು ಹರಿಕಥಾಮೃತ ಸಾರದ ಒಂದು ವ್ಯಾಖ್ಯಾನ ವ್ಯಾಸ ಸಿದ್ಧಾಂತ ಕೌಮುದಿ ಅಂತ. ಹರಿಕಥಾಮೃತ ಸಾರ ಕನ್ನಡ ಗ್ರಂಥ ಆದರೂ ಅದು ಸಂಸ್ಕೃತದ ವ್ಯಾಖ್ಯಾನ ಇದೆ. ಅದು ಹರಿಕಥಾಮೃತ ಸಾರದ ಮಹತ್ವ. ವ್ಯಾಸ ಸಿದ್ಧಾಂತ ಕೌಮುದಿ ಅಂತ ಆ ಒಂದು ವ್ಯಾಖ್ಯಾನ. ಅದರಲ್ಲಿ ಹೀಗೊಂದು ಮಾತು ಬರ್ತದೆ. ಸದ್ವಿನುತ ದಮಘೋಷ ಕಬಂಧ ದ್ವಯರು ಗಂಧರ್ವ ಧನು ಅಂತ ಇದು ಹರಿಕಥಾಮೃತ ಸಾರದ ಮಾತು. 23ನೇ ಸಂಧಿ 40ನೇ ಪದ್ಯ. ಸದ್ವಿನುತ ದಮಘೋಷ ಕಬಂಧ ದ್ವಯರು ಗಂಧರ್ವ ಧನು ಅಂತ ಹೀಗೆ ಆ ಹರಿಕಥಾಮೃತ ಸಾರದ ಮಾತದು. ಅದರಲ್ಲಿಯೂ ಮತ್ತು ಅದರ ವ್ಯಾಖ್ಯಾನವಾದಂತಹ ವ್ಯಾಸ ಸಿದ್ಧಾಂತ ಕೌಮುದಿಯಲ್ಲಿಯೂ ದಮಘೋಷ ಕಬಂಧೌ ಧನು ಗಂಧರ್ವ ಉಚ್ಯತೆ ಅಂತ ಮಾತು. ಮತ್ತು ನಾರಾಯಣ ಪಂಡಿತಾಚಾರ್ಯರ ಅಂಶ ಆವೇಶಾವತಾರಗಳು ಮತ್ತು ಆವೇಶಾವತಾರಗಳನ್ನು ವರ್ಣನೆ ಮಾಡಲಿಕ್ಕೆ ಯಾರ್ಯಾರು ಯಾವ್ಯಾವ ಅಂಶ ಯಾವ್ಯಾವ ಆವೇಶ ಅಂತ ವರ್ಣನೆ ಮಾಡಲಿಕ್ಕೆ ನಾರಾಯಣ ಪಂಡಿತಾಚಾರ್ಯರ ಒಂದು ಗ್ರಂಥನೂ ಇದೆ. ಅದರಲ್ಲಿ ಕಬಂಧೋ ಧನು ಗಂಧರ್ವ. ಕಬಂಧ ಅಂತ ರಾಮಾಯಣದಲ್ಲಿ ಹಸುರ ಏನಿದ್ದಲ್ಲ, ಉದ್ದವಾದ ತೋಳುಗಳನ್ನು ಮಾಡ್ಕೊಂಡು ರಾಮಲಕ್ಷ್ಮಣರನ್ನು ಹಿಡಿಬೇಕು ಅಂತ ಬಂದಿದ್ದ ಆ ಧನು ಗಂಧರ್ವ. ದಮಘೋಷ ಧನು ನಾಮ ಗಂಧರ್ವ ಪ್ರಾಗುದಾಹೃತ. ಇವೆರಡರಲ್ಲಿ ಬರುವ ಮಾಹಿತಿಯಂತೆ ತ್ರಿಜಟ ಅನ್ನುವಂಥ ರಾಕ್ಷಸಿಯ ಮಗನಾದಂತಹ ಕಬಂಧ ರಾಕ್ಷಸ ಮತ್ತು ಈ ದಮಘೋಷ ಇವರಿಬ್ರು ಕೂಡ ಧನು ಅನ್ನುವ ಗಂಧರ್ವನ ಅವತಾರ ಅಂತ ಅಲ್ಲಿ ಬರುವ ಮಾಹಿತಿ ಹರಿಕಥಾಮೃತಾರ ಮತ್ತು ಅಂಶಾವತಾರ ಇವುಗಳ ವರ್ಣನೆ ಪ್ರಕಾರ. ಆದ್ರೆ ಈ ತಾತ್ಪರ್ಯ ನಿರ್ಣಯದಲ್ಲಿ ಏನ್ ಹೇಳ್ತಾರೆ, ಧನು ನಾಮ ಗಂಧರ್ವ, ಅವನನ್ನು ಕೇವಲ ಗಂಧರ್ವ ಅಂತ ಇಟ್ಕೊಳ್ಬೇಕು, ಅವನನ್ನ ರಾಕ್ಷಸ ಅಂತ ಭಾವಿಸಬಾರ್ದು ಅಂತ ಆ ತಾತ್ಪರ್ಯ ನಿರ್ಣಯದ ಒಂದು ವ್ಯಾಖ್ಯಾನ, ಜನಾರ್ದನೀಯ ವ್ಯಾಖ್ಯಾನ ಅಂತ. ಧನು ಅಂತಂದ್ರೆ ತ್ರಿಜಟಾಪುತ್ರನಾದಂತಹ ಧನು ರಾಕ್ಷಸನನ್ನ ಇಟ್ಕೊಳ್ಬಾರ್ದು ಅಂತ ಆ ವ್ಯಾಖ್ಯಾನದ ಅಭಿಪ್ರಾಯ. ತ್ರಿಜಟಾಪುತ್ರನಾದಂತಹ ಧನು ರಾಕ್ಷಸನನ್ನ ಇಟ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಆಚಾರ್ಯರು ಗಂಧರ್ವ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತ ಆ ಜನಾರ್ದನೀಯ ವ್ಯಾಖ್ಯಾನದ ಅಭಿಪ್ರಾಯ. ಆದರೆ ಹರಿಕಥಾಮೃತ ಸಾರದಲ್ಲಿ ಮತ್ತು ಅದರ ವ್ಯಾಖ್ಯಾನದಲ್ಲಿ ಮತ್ತು ಅಂಶಾವತಾರ ಆವೇಶಾವತಾರ ವರ್ಣನೆಯಲ್ಲಿ ಅದರಲ್ಲಿ ಬರುವ ಮಾಹಿತಿಯಂತೆ ಅವರಿಬ್ಬರೂ ಕೂಡ ಈ ಕಬಂಧ ರಾಕ್ಷಸ ಮತ್ತು ಈ ದಮಘೋಷ ಇವರಿಬ್ಬರು ಕೂಡ ಧನು ಅನ್ನುವ ಗಂಧರ್ವನ ಅವತಾರ ಅಂತ ಅದನ್ನು ನಾವು ನಿರ್ಧಾರ ಮಾಡಬೇಕು ಅಂತ ಈ ತಾತ್ಪರ್ಯ ನಿರ್ಣಯಕ್ಕೆ ಕನ್ನಡ ವ್ಯಾಖ್ಯಾನ ಬರೆದಂತ ಹಯೋಧನ ಪುರಾಣಿಕರ ಅಭಿಪ್ರಾಯ. ಅಲ್ಲಿ ಆ ಜನಾರ್ದನೀಯ ವ್ಯಾಖ್ಯಾನಕ್ಕಿಂತ ಹರಿಕಥಾಮೃತ ಸಾರಕ್ಕೆ ಮತ್ತು ಅಂಶಾವತಾರ ಆವೇಶಾವತಾರ ವರ್ಣನೆಯ ಗ್ರಂಥಕ್ಕೆ ಹೆಚ್ಚು ಬೆಲೆ ಅವರು ಕೊಟ್ಟಂಗೆ ಕಾಣಿಸ್ತದೆ. ಹರಿಕಥಾಮೃತ ಸಾರ ಇತ್ತೀಚಿಂದು ಮತ್ತು ಈ ಪರಂಪರೆಯಲ್ಲಿ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತೇವೆ. ಒತ್ತು ಕೊಡೋದ್ರಿಂದ ಅವರಿಬ್ಬರು ಕೂಡ ಕಬಂಧ ಅನ್ನುವ ರಾಕ್ಷಸ ಮತ್ತು ದಮಘೋಷ ಅನ್ನುವಂಥ ಈ ಚಕ್ರವರ್ತಿ ಇವರಿಬ್ಬರು ಕೂಡ ಧನು ಅನ್ನೋ ಗಂಧರ್ವನ ಅವತಾರ ಅಂತ ನಾವು ಅದನ್ನ ಭಾವಿಸಬೇಕು. ಅವನು ಹೀಗೆ ಏನೆಂದ್ರೂ ಧನು ಗಂಧರ್ವ ಆದ್ರಿಂದ ಕೃಷ್ಣನ ಭಕ್ತನಾಗಿದ್ದ. ಆತ ಅವನನ್ನ ಈ ಶ್ರೀಗಾಲ ವಾಸುದೇವನ ಪುರವಾದಂತಹ ಕರವೀರಪುರಕ್ಕೆ ಕರ್ಕೊಂಡು ಬಂದ. ಈ ಶ್ರೀಗಾಲ ವಾಸುದೇವನು ಕೂಡ ಅವನಿಗೆ ವಾಸುದೇವ ಅಂತ ಹೆಸರು ಯಾಕೆ ಬಂತು ಹಿಂದೆ ನಾನು ಹೇಳಿದ್ದೆ. ಶ್ರೀಗಾಲ ವಾಸುದೇವ ಮತ್ತು ಪೌಂಡ್ರಕ ವಾಸುದೇವ ಇವರಿಬ್ರು ಕೂಡ ಈ ಭಗವಂತನಾದಂತಹ ವಸುದೇವನ ಮಕ್ಕಳ ಇವರಿಬ್ರು ಕೂಡ. ಈ ಭಗವಂತನಾದಂತಹ ವಾಸುದೇವನಿಗೆ ವಸುದೇವ ಹೇಗೆ ಅಪ್ಪನೋ ಆಗ ಅವರಿಬ್ರಿಗೂ ವಸುದೇವನೇ ಅಪ್ಪ. ಆದರೆ ಅವನ ಪತ್ನಿಯರು ಬೇರೆ ಬೇರೆ ಆಗಿದ್ರು. ವಸುದೇವನಿಗೆ 14 ಜನ ಪತ್ನಿಯರಿದ್ರು ಅಂತ ಕಥೆ ಇದೆ. ಆ 14 ಜನ ಪತ್ನಿಯರ ಪೈಕಿ ಬೇರೆ ಕೆಲವು ಪತ್ನಿಯರಲ್ಲಿ ಹುಟ್ಟಿದವರು ಅವರಿಬ್ರು. ಆಗ ರಾಕ್ಷಸರಾಗಿದ್ದರಾದ್ರಿಂದ ಆ ರಾಕ್ಷಸರಾಗಿ ಅವರಿಬ್ರು ಹುಟ್ಟಿದ ಕೂಡಲೇ ವಸುದೇವನಿಗೆ ಏನೋ ಸ್ವಲ್ಪ ಅಸಮಾಧಾನ ಆಗಿ ಅವರಿಬ್ಬರು ತಾಯಂದ್ರಿಂದ ಬಿಟ್ಟು ಬಿಟ್ಟಿದ್ದಾರೆ. ನೀವು ತವ್ರ ಮನೆಯಲ್ಲಿ ಇರಲಿ ಅಂತ ಒಂದು ಬಿಟ್ಟು ಬಿಟ್ಟಿದ್ದಾರೆ ಅಂತ ಒಂದು ಕಥೆ ಇದೆ. ಆಮೇಲೆ ಆ ಇಬ್ಬರು ಹೆಣ್ಮಕ್ಳನ್ನ ವಸುದೇವನಿಗೆ ಅವರ ತಂದೆಯಂದರು ಮದುವೆ ಮಾಡಿಕೊಡುವಾಗ ಪುತ್ರಿಕಾ ಪುತ್ರ ಧರ್ಮದಿಂದ ಮದುವೆ ಮಾಡಿಕೊಟ್ಟಿರೋದು ಇದೆ ಅಲ್ಲಿ.
ಅಲ್ಲಿ ಅವರಿಬ್ಬರ ಪೈಕಿ ಯಾರ್ದು ಏನು ನನಗೆ ಇವತ್ತು ನೆನಪಿಲ್ಲ. ಈಗ ಇವರನ್ನು ಮದುವೆ ಮಾಡಿಕೋ, ಆದ್ರೆ ಗಂಡು ಮಕ್ಕಳು ಹುಟ್ಟಿದ್ಮೇಲೆ ನನಗೆ ಕೊಡಬೇಕು ಅಂತ ಅವ್ರ ಅಪ್ಪ ಷರತ್ತು ಹಾಕಿದ್ದ. ಹೀಗೆ ನಿಬಂಧನೆ ಹಾಕಿದ್ರಿಂದ ಅವ್ರನ್ನ ಅಲ್ಲೇ ಬಿಟ್ಟು ಬರಬೇಕಾಯ್ತು. ಮತ್ತು ವಸುದೇವ ಅವ್ರನ್ನ ಪರಿತ್ಯಾಗ ಮಾಡಿದ ಅಂತ ಕೂಡ ಇದೆ. ಹೀಗಾಗಿ ಅವ್ರು ಅಲ್ಲೇ ಇದ್ರು. ಹಿಂದೆ ಅವನು ಮಧು ಅನ್ನುವಂಥ ದಾನವನ ಮಗ ಈ ಶ್ರೀಗಾಲ ವಾಸುದೇವ. ಇದೇ ಹರಿವಂಶದಲ್ಲಿ ಹಿಂದೊಂದ್ಸರಿ ಕಥೆ ಬಂದಿತ್ತು. ಕುವಲಯಾಶ್ವ ಅಂತ ಒಬ್ಬ ರಾಜನ ಕಥೆ ಬಂದಿತ್ತು. ಆ ಕುವಲಯಾಶ್ವ ಅನ್ನುವ ರಾಜ ಧುಂದು ಅನ್ನುವಂಥ ರಾಕ್ಷಸನನ್ನ ಹತ್ಯೆ ಮಾಡಿದ್ದ. ಕುವಲಯಾಶ್ವನಿಂದ ಹತನಾದಂಥವನು ಧುಂದು ಅನ್ನುವಂಥ ದಾನವ. ಆ ವಸುದೇವ ಕರವೀರಪುರಕ್ಕೆ ಯಾತ್ರಾರ್ಥಿಯಾಗಿ ಹೋಗಿದ್ದ ಹಿಂದೊಮ್ಮೆ, ಈ ಕೃಷ್ಣನ ಅಪ್ಪನ ಅಂತ ವಸುದೇವ. ಹಾಗೆ ಯಾತ್ರಾರ್ಥಿಯಾಗಿ ಹೋಗಿದ್ದಾಗ ಆ ಕರವೀರಪುರದ ರಾಜನಾದವನು ತನ್ನ ಮಗಳನ್ನ ಅವನಿಗೆ ಕೊಡಬೇಕು, ಅವನಿಗೆ ಕೊಟ್ಟು ಮದುವೆ ಮಾಡಿದ. ಮತ್ತು ಒಪ್ಪಂದ ಮಾಡ್ಕೊಂಡಿದ್ದ. ಆವಾಗ ಹುಟ್ಟುವ ಮಗುವನ್ನು ನನ್ನಲ್ಲಿ ಬಿಟ್ಟು ಬಿಡಬೇಕು ಅಂತ. ಹೀಗೆ ಹುಟ್ಟಿದಂಥ ಶ್ರೀಗಾಲನನ್ನ ವಸುದೇವ ತನ್ನ ಮಾವನಿಗೆ ಕೊಟ್ಟು ಬಂದಿದ್ದ. ನೀನೇ ಇಟ್ಕೋ, ನಿನ್ನಂದೇ ರಾಜನನ್ನಾಗಿ ಮಾಡ್ಕೋ ಅಂತ. ಆಮೇಲೆ ಮಧುರೆಗೆ ಬಂದು ದೇವಕಿ, ಮಥುರಾ ನಗರಕ್ಕೆ ಬಂದು ದೇವಕಿ ಮಗಳಾದಂಥ ಉಳಿದವರನ್ನು ಮದುವೆ ಆಗಿದ್ದ. ಮುಂದೆ ಕಂಸ ವಸುದೇವ ದೇವಕಿಯರನ್ನು ಕಾರಾಗೃಹದಲ್ಲಿ ಇಟ್ಟ. ಶ್ರೀಗಾಲನಿಗೆ ಮಾತ್ರ ತನ್ನ ತಂದೆಯಾದಂತಹ ವಸುದೇವನ ಬಗ್ಗೆ ಮತ್ತು ವಸುದೇವನ ಪರಿವಾರವಾದಂತಹ ಯಾದವರ ಬಗ್ಗೆ ಒಂದು ಪ್ರಕಾಂಡವಾದಂತಹ ದ್ವೇಷ ಮೊದಲಿಂದಲೂ. ಯಾಕೆಂದ್ರೆ ನನ್ನ ತಾಯಿಯನ್ನು ಇವನು ಪರಿತ್ಯಾಗ ಮಾಡಿದ್ನಲ್ಲ ಅಂತ ಅವನಿಗೆ ಸರಿಯಾದ ಕಾರಣ ಇತ್ಯಾದಿಗಳು ಗೊತ್ತಿರಲಿಲ್ಲ. ಸರಿಯಾದ ಕಾರಣವನ್ನು ಅರಿಯದೆ ತಪ್ಪು ತಿಳ್ಕೊಂಡು ವಸುದೇವ ಅಂದ್ರೆ ತನ್ನ ಅಪ್ಪ ತನ್ನ ತಾಯಿಯನ್ನು ಪರಿತ್ಯಾಗ ಮಾಡಿದ ಅಂತ ಸಿಟ್ಟಿನಿಂದ ವಸುದೇವನ್ನ, ಉಳಿದೆಲ್ಲ ಯಾದವರನ್ನ ಹಾಗೆ ಕೃಷ್ಣನನ್ನ ದ್ವೇಷ ಮಾಡ್ತಾ ಬಂದಿದ್ದ. ಅದು ಆ ಶ್ರೀಗಾಲ ವಾಸುದೇವನ ಹಿನ್ನೆಲೆ. ಆ ಕುವಲಯಾಶ್ವರಾಜನಿಂದ ದುಂದು ಅನ್ನುವ ರಾಕ್ಷಸ ಹತನಾಗಿದ್ದ. ಆ ದುಂದು ಅನ್ನುವನ ಅಪ್ಪನೇ ಮಧು ಅನ್ನುವಂಥ ರಾಕ್ಷಸ. ಅದು ಅಲ್ಲಿ ಇದೇ ಹರಿವಂಶದಲ್ಲಿ ನಾವು ಹಿಂದೆ ನೋಡಿದ್ವಿ. ದುಂದು ಅನ್ನುವಂಥ ದಾನವ ಉಸುಕಿನಲ್ಲಿ ಸಮುದ್ರ ತೀರದ ನೆರಳಿನಲ್ಲಿ ಎಷ್ಟೋ ಕೆಳಗೆ ಹುದುಗಿಕೊಂಡು ತಪಸ್ ಮಾಡ್ತಿದ್ದ. ವರ್ಷಕ್ಕೊಂದು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಆತ ಶ್ವಾಸೋಚ್ಛ್ವಾಸ ಬಿಡ್ತಿದ್ದ. ಶ್ವಾಸೋಚ್ಛ್ವಾಸ ಬಿಟ್ಟಾಗ ಆ ಬಿಟ್ಟಂತ ಗಾಳಿಗೆ ಈ ಭೂಮಿ ಮತ್ತು ಪರ್ವತಗಳೆಲ್ಲವೂ ನಡುಗುತ್ತಾ ಇತ್ತು. ಒಮ್ಮೆ ನಡೀಲಿಕ್ಕೆ ಶುರು ಮಾಡಿದ್ರೆ 1 ವಾರ ತನಕ ನಡುಗುತ್ತಿತ್ತು ಅದು ಅಂತ. ಈಗ ಅವನ ಪರಾಕ್ರಮದ ವರ್ಣನೆ ಇದೆ. ಈ ಕುವಲಯಾಶ್ವ ರಾಜ ಅಲ್ಲಿಗೆ ಬಂದು ಮರಳನ್ನೆಲ್ಲ ಅಗೆಯಿಸಿ ಆ ರಾಕ್ಷಸ ಮೇಲೆ ಬಂದಾಗ ಅವನನ್ನು ಹತ್ಯೆ ಮಾಡಿದ ಅಂತ ಅಲ್ಲಿ ಅವನಿಗೆ ಹೆಸರು ಬಂತು. ಹಾಗಾಗಿ ಅವನಿಗೆ ದುಂದುಮಾರ ಅಂತ ಹೆಸರಿದೆ ಅಲ್ಲಿ ಆ ಕುವಲಯಾಶ್ವನಿಗೆ. ಇದು ಆ ಶ್ರೀಗಾಲ ವಾಸುದೇವನ ಹಿನ್ನೆಲೆ. ಆ ಶ್ರೀಗಾಲ ವಾಸುದೇವ ಅಲ್ಲಿಗೆ ಕೃಷ್ಣ ಮತ್ತು ಬಲರಾಮರನ್ನು ನೋಡಿದ. ಹರಿವಂಶದಲ್ಲಿ ನಾವು ಕಥೆಯನ್ನು ನೋಡ್ತೀವಿ. ಕೃಷ್ಣ ಆ ತಮಕೋಶನಿಗೆ ಹೇಳಿದಂತೆ, ನಾವಿಬ್ರು ಯುದ್ಧ ಮಾಡಿ ಬಹಳ ಆಯಾಸ ಕಂಡಿದ್ದೇವೆ. ಜರಾಸಂಧನ 23 ಅಕ್ಷೋಹಿಣಿಯಷ್ಟು ದೊಡ್ಡದಾದಂಥ ಸೈನ್ಯವನ್ನ ನಾವಿಬ್ಬರೇ ಹತ್ಯೆ ಮಾಡಿದೆವು. ಹಾಗಾಗಿ ನಮಗೆ ಬಹಳ ಆಯಾಸ ಆಗಿದೆ. ಈ ಸಂದರ್ಭದಲ್ಲಿ ನೀನು ಬಂದು ನಮಗೆ ಈ ಸ್ನೇಹದ ಮಾತುಗಳನ್ನು ಆಡಿ ಬಹಳ ಸಂತೋಷಪಡಿಸಿದ್ದೀವಿ. ಹಾಗಾಗಿ ಹೋಗೋಣ, ನಾವು ನಿಮ್ ಜೊತೆ ನಾವಿಬ್ರು ಬರ್ತೀವಿ ಅಂತ ಕೃಷ್ಣ ಹೇಳಿದ. ಈ ನಾವಿಬ್ರು ಕೃಷ್ಣ ಮತ್ತು ಬಲರಾಮರು ಸುದರ್ಶನ ಚಕ್ರದಿಂದ ಮತ್ತು ಒನಕೆ ಏಟು ಮತ್ತು ಈ ನೇಗಿಲಿನ ಯುದ್ಧ ನಾವೇನ್ ಮಾಡಿದ್ವಲ್ಲ, ಈಗ ಜರಾಸಂಧನ ಜೊತೆ 23 ಅಕ್ಷೋಹಿಣಿಯಷ್ಟು ದೊಡ್ಡ ಸೈನ್ಯದ ಯುದ್ಧ ಮಾಡಿದ್ವಲ್ಲ, ಈ ಯುದ್ಧ ಬಹಳ ಪ್ರಖ್ಯಾತವಾದಂತಹ ಯುದ್ಧ ಇದು. ಕ್ಷತ್ರಿಯರು ಬದುಕಿರೋ ತನಕ ಎಷ್ಟೋ ದೀರ್ಘಕಾಲ ತನಕ ಈ ಯುದ್ಧವನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ, ಕಥೆಯನ್ನು ಹೇಳ್ತಾನೆ ಇರ್ತಾರೆ. ಮತ್ತು ಜರಾಸಂಧ ಮೊದಲಾದವರು ಸೋತರು, ಕೃಷ್ಣ ಬಲರಾಮರಿಬ್ರು ಗೆದ್ರು. ಈ ಕಥೆ ಏನಿದೆಯಲ್ಲ, ಈ ಕಥೆಯನ್ನ ಶ್ರವಣ ಮಾಡುವಂಥವ್ರು ಮತ್ತು ಅದನ್ನು ಸ್ಮರಣೆ ಮಾಡ್ಕೊಳ್ಳುವಂಥವ್ರು ಅವಸಾನ ನಂತರದಲ್ಲಿ ಸ್ವರ್ಗಕ್ಕೆ ಹೋಗ್ತಾರೆ. ಅಷ್ಟು ಪಾವನವಾದಂಥ ಕಥೆ ಇದು. ನೀನು ಹೇಳಿದಂತೆ ನೀನು ತೋರಿಸಿದ ಮಾರ್ಗದಲ್ಲಿ ನಾವು ಕರವೀರಪುರಕ್ಕೆ ಹೋಗೋಣ ಅಂತ ಅವರಿಬ್ರು ಕೂಡ ಹೊರಟರು. ಒಂದು ಉತ್ತಮವಾದ ರಥವನ್ನು ನಿನಗಾಗಿ ತಂದಿದ್ದೇನೆ, ಹೋಗೋಣ ಅಂತ ಹೇಳಿದ ಅವನು ಆ ತಮಘೋಷ. ಸುದೀರ್ಘವಾದಂಥ ಪ್ರಯಾಣವನ್ನು ಮಾಡಿ 3 ರಾತ್ರಿಗಳನ್ನ ನಡುವೆ ಅವರು ತಂಗಿದ್ರು. 4ನೇ ದಿವಸ ಕರವೀರಪುರವನ್ನ ತಲುಪಿದ್ರು. ಅಲ್ಲಿ ಒಂದು ಶುಭಕರವಾದಂತಹ ಸ್ಥಳದಲ್ಲಿ ಬಿಡಾರ ಮಾಡಿದ್ರು. ಅಲ್ಲಿಗೆ 43ನೇ ಅಧ್ಯಾಯ ಮುಕ್ತಾಯ ಆಗಿದೆ. 44ನೇ ಅಧ್ಯಾಯದಲ್ಲಿ ಈ ಶ್ರೀಗಾಲ ವಾಸುದೇವನಿಗೆ ಕೃಷ್ಣ, ಬಲರಾಮ ಮತ್ತು ತಮಘೋಷರು ತನ್ನ ಪಟ್ಟಣಕ್ಕೆ ಸಮೀಪಕ್ಕೆ ಬಂದಿದ್ದಾರೆ ಅಂತ ಸುದ್ದಿ ತಿಳಿದು ಅವರು ತನ್ನ ಪಟ್ಟಣವನ್ನು ಆಕ್ರಮಣ ಮಾಡೋ ಸಲುವಾಗಿ ಬಂದಿದ್ದಾರೆ, ನನ್ನನ್ನು ಕೊಲ್ಲೋ ಸಲುವಾಗಿ ಬಂದಿದ್ದಾರೆ ಅಂತ ಅವನಿಗೆ ಸಂದೇಹ ಬಂತು ಆ ಶ್ರೀಗಾಲ ವಾಸುದೇವನಿಗೆ. ಕೃಷ್ಣ ಬಲರಾಮರಿಬ್ಬರು ಮತ್ತು ತಮಘೋಷ ಮೂಲತಃ
ಆ ಮಾರ್ಗದಿಂದ ಪ್ರಯಾಣ ಮಾಡಬೇಕು ಅಂತ ಅಷ್ಟೇ ಆಲೋಚನೆ ಮಾಡಿದ್ರು. ಇವ್ರನ್ನ ಕೊಲ್ಲಬೇಕು ಅಂತ ಅವ್ರಿಗೇನು ಹಂಚಿಕೆ ಇರಲಿಲ್ಲ. ಆದ್ರೂ ಇವರು ಅವನಿಗೇನು ಸಂದೇಹ ಬಂತಂದ್ರೆ ಇವ್ರು ನನ್ನ ಕೊಲ್ಲಕ್ಕೆ ಬಂದಿದ್ದಾರೆ ಅಂತ ದುಷ್ಟನಾದ್ದರಿಂದ. ಶ್ರೇಷ್ಠವಾದಂಥ ರಥದಲ್ಲಿ ಕೂತ್ಕೊಂಡು ಆತ ನಗರದಿಂದ ಹೊರಗೆ ಬಂದ. ಆ ರಥ ಹಸಿರು ಬಣ್ಣದ ಕುದುರೆಗಳಿಂದ ಕೂಡಿತ್ತು ಅಂತ ಹರಿವಂಶದಲ್ಲಿ ವರ್ಣನೆ ಇದೆ. ಅದರಲ್ಲೂ ಇದರಲ್ಲಿ ಸ್ವಲ್ಪ ಬೇರೆ ಬೇರೆ ವರ್ಣನೆಗಳಿದೆ. ಹಸಿರು ಬಣ್ಣದ ಕುದುರೆಗಳನ್ನ ಕೂಡಿದ್ರು ಮತ್ತು ಆ ಶ್ರೀಪಾಲ ವಾಸುದೇವನ ತಪಸ್ಸಿಗೆ ಪ್ರೀತನಾಗಿ ಸೂರ್ಯನೇ ಆ ವರವನ್ನು ಅವನಿಗೆ ಕೊಟ್ಟಿದ್ದ ಅಂತ ಅದರ ವರ್ಣನೆ ಕೂಡ ಇದೆ. ಅದು ಆ ಹರಿವಂಶದಲ್ಲಿ ಇದ್ದಂತೆ ಕಾಣೋದಿಲ್ಲ. ಈ ಹರಿವಂಶದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಸೂರ್ಯ ಪ್ರತಸ್ಥಂ ರಥಂ ಆರುಷ್ಯದೀಯಂ ವರಾದ್ ಅವಧ್ಯ ಸಿಗ್ಮರುಷೇಹೇ ಸಕೃಷ್ಣಂ. ಸೂರ್ಯನ ವರವು ಅವನಿಗಿತ್ತಾದ್ರಿಂದ ಆತ ಅವಧ್ಯನಾಗಿದ್ದ. ಆತ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ ಬಾಣಗಳಿಂದ. ಕೃಷ್ಣ ಸ್ವಲ್ಪನೂ ವ್ಯಥೆ ಪಡಲಿಲ್ಲ ಆ ಶೃಗಾಲನ ಆಕ್ರಮಣಕ್ಕೆ ಈಡಾಗಿ. ಕೃಷ್ಣನು ಕೂಡ ಅವನ ಮೇಲೆ ಬಾಣ ಪ್ರಯೋಗ ಮಾಡಿದ. ಕೃಷ್ಣನಿಗೆ ಆ ಶೃಗಾಲ ಹೇಳಿದಂತೆ, ಜರಾಸಂಧನ ಸೈನ್ಯವನ್ನೆಲ್ಲ ಸದೆ ಪಡೆದು ಬಿಟ್ಟೆ, ಅದನ್ನು ನುಚ್ಚುನೂರು ಮಾಡಿಬಿಟ್ಟೆ ಅಂತ ಏನೋ ಬಹಳ ಅಹಂಕಾರ ಪಡುವಂತೆ ಕಾಣಿಸ್ತೀನಿ ನೀನು ಮತ್ತು ನಿನ್ನ ಅಣ್ಣನಾದಂಥ ಬಲರಾಮ. ಆದ್ರೆ ಆ ಜರಾಸಂಧ ಮೊದಲಾದವರೆಲ್ಲ ಹೇಡಿಗಳವರು, ದುರ್ಬಲರು. ಅವರೆಂಥ ವೀರು, ಅವರೆಲ್ಲ ಮೊದಲೇ ದುರ್ಬಲರಾಗಿತ್ತು. ಆ ದುರ್ಬಲರಾದವರನ್ನು ನೀನು ಸೋಲಿಸಿದೆ. ಹೇಗೆ ಯುದ್ಧ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಅವನ ದುರಹಂಕಾರ, ಶೃಗಾಲ ವಾಸುದೇವನ ದುರಹಂಕಾರ. ಜರಾಸಂಧ ಆವತ್ತಿನ ಕ್ಷತ್ರಿಯರಲ್ಲಿ ಅತಿ ಪ್ರಬಲ ಅಂತ ಹೆಸರು ಗಳಿಸಿದವನು. ಆ ಜರಾಸಂಧನ ಶಕ್ತಿಯನ್ನಾದರೂ ಇವನು ಮನ್ನಿಸಬೇಕಾಗಿತ್ತು ಈ ಶೃಗಾಲ ವಾಸುದೇವ. ಅದನ್ನು ಮಾಡಲಿಲ್ಲ, ತಾನೇ ದೊಡ್ಡ ಪರಾಕ್ರಮಿ ಅಂತ ಬೀಗುತ್ತಿದ್ದ. ಹೀಗೆ ಜರಾಸಂಧ ಮೊದಲಾದವರಿಗೆ ಯುದ್ಧದ ಶಿಕ್ಷಣವೇ ಇಲ್ಲ ಅನ್ನೋ ರೀತಿಯಲ್ಲಿ ಇವನು ಗೇಲಿ ಮಾಡಿದ ಈ ಶೃಗಾಲ ವಾಸುದೇವ. ಯುದ್ಧದಲ್ಲಿ ಪರಿಣತರೊಳಗೆ ಇದ್ದವ್ರ ಜೊತೆ ಯಾರ್ದೋ ಜೊತೆ ಯುದ್ಧ ಮಾಡಿ ಅವರನ್ನು ನೀನು ಸೋಲಿಸಿದಂತೆ ಬೀಗಬೇಡ. ನಾನಿದ್ದೇನೆ, ಯುದ್ಧವನ್ನು ಆಮೂಲಾಗ್ರವಾಗಿ ಓದಿದವನು, ಯುದ್ಧಶಾಸ್ತ್ರವನ್ನು, ನಮ್ಮ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಹೇಳಿದೆ. ಮತ್ತು ಈ ನೀನು ಹೇಗೂ ಸೈನ್ಯವನ್ನು ತಂದಿಲ್ಲ, ನಾನು ದೊಡ್ಡ ಸೈನ್ಯವನ್ನು ನನ್ನ ಜೊತೆಗೆ ಇಟ್ಕೊಂಡಿದ್ದೇನೆ. ನನ್ನ ಸಂಪೂರ್ಣ ಸೈನ್ಯವನ್ನು ತಗೊಂಡು ನಿನ್ನ ಮೇಲೆ ನಾನು ಆಕ್ರಮಣ ಮಾಡೋದಿಲ್ಲ. ನಿನಗೆ ಯಾಕೆ ತೊಂದರೆ ಕೊಡಲಿ? ನಾವಿಬ್ಬರೇ ಯುದ್ಧ ಮಾಡೋಣ, ನಮ್ಮಿಬ್ಬರ ಶಕ್ತಿಯನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮಿಬ್ಬರಲ್ಲಿ ಒಬ್ಬರು ಧರ್ಮ ಯುದ್ಧದ ಮೂಲಕ ಮರಣ ಹೊಂದುವಂತಾಗಲಿ. ಲೋಕೇಶಿನ್ ವಾಸುದೇವೋಹಂ ಭವಿಷ್ಯಾಮಿ ಹತೇ ತ್ವಯಿ ಹತೇ ಮಯಿ ತ್ವಮಪ್ಯೇಕೋ ವಾಸುದೇವ ಭವಿಷ್ಯತಿ. ಒಂದ ನೀನು ವಾಸುದೇವ ಬದುಕಿರ್ಬೇಕು ಅಥವಾ ವಾಸುದೇವ ನಾನು ಬದುಕಿರ್ಬೇಕು. ಇಬ್ಬರು ವಾಸುದೇವರು ಜಗತ್ತಿನಲ್ಲಿ ಬದುಕಿರೋದು ಬೇಡ ಅಂತ ಅವನು ಆಲೋಚನೆ ಮಾಡಿದ. ಕೃಷ್ಣ ಹೇಳಿದೆ, ಆಯ್ತು ನೀನೇ ಮೊದಲು ಆಯುಧ ತಗೋ, ನೀನು ಆಯುಧ ಪ್ರಯೋಗ ಮಾಡು, ಆಮೇಲೆ ನಾನು ಪ್ರಯೋಗ ಮಾಡ್ತೀನಿ ಅಂತ ಹೇಳಿದೆ. ಆ ಶೃಗಾಲ ಎಷ್ಟೇ ಆಯುಧಗಳನ್ನು ಸ್ವೀಕಾರ ಮಾಡಿದ್ರು ಕೂಡ ಕೃಷ್ಣ ವಿಚಲಿತನಾಗಲಿಲ್ಲ. ತಾನು ತನ್ನ ಸುದರ್ಶನ ಚಕ್ರವನ್ನು ತಗೊಂಡು ಅವನ ಮೇಲೆ ಪ್ರಯೋಗ ಮಾಡಿದ. ಅವನ ಎದೆಗೆ ನಾಟಿ ಆ ಸುದರ್ಶನ ಚಕ್ರವು ಹಿಂದಕ್ಕೆ ಬಂದು ಕೃಷ್ಣನ ಕೈಯನ್ನು ಮತ್ತೆ ಸೇರಿತು. ಎಷ್ಟೋ ಕಡೆ ನಾವು ಕಂಠವನ್ನು ಸೀರಿತು ಅಂತ ಬಹುತೇಕ ಕಡೆ ನೋಡ್ತೇವೆ ಆ ಚಕ್ರದ್ದು. ಆ ಚಕ್ರ ಈ ಶೃಗಾಲ ವಾಸುದೇವನ ಎದೆಯನ್ನು ಕತ್ತರಿಸಿ ಕೃಷ್ಣ ಅವನ ಕೈಗೆ ಬಂತು ಅಂತ ಇದೊಂದು ಪ್ರತ್ಯೇಕವಾದಂಥ ಕಥೆ ಇದೆ. ಅವನು ಕೆಳಗೆ ಬಿದ್ದ, ಆತ ಅಲ್ಲಿಗೆ ಸತ್ತು ಹೋದ. ಅವನು ಅಲ್ಲಿ ತನಕ ಏನು ಸುಖ ಅನುಭವಿಸ್ತಿದ್ದ, ಆನಂದ ಸುಖ, ಆನಂದ ಸುಖದ ಎಲ್ಲ ಉತ್ಸವ ಅವಕ್ಕೆ ಕೊನೆಗೊಂಡಿತು ಅಂತ ಹರಿವಂಶ ಹೇಳ್ತೇವೆ. ಶೃಗಾಲ ವಾಸುದೇವನ ದೇಹವನ್ನ ಆತ ಎರಡಾಗಿ ಸೀಳಿದ. ಕಂಠವನ್ನು ಸೀಳಿದ ಅಂತ ಇಲ್ಲ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ, ದೇಹವನ್ನೇ ಎರಡಾಗಿ ಸೀಳಿದ ಅಂತ ಇದೆ. ಹೀಗೆ ಸೀಳಿದ್ದನ್ನು ನೋಡಿ ಅವನ ಸೈನಿಕರು ಮತ್ತು ಅವನ ಸೇವಕರೆಲ್ಲರೂ ಕೂಡ ಬಹಳ ದುಃಖಪಟ್ಟರು. ಆಗ ಕೃಷ್ಣ ತನ್ನ ಕೈಯನ್ನು ಮೇಲೆತ್ತಿದ. ನಭೇತವ್ಯಂ, ಯಾರು ಕೂಡ ಭಯ ಪಡಬೇಡ್ರಿ, ಪಾಪಿಷ್ಠನಾದಂತಹ ಶೃಗಾಲ ವಾಸುದೇವ ತಾನು ಪಾಪ ಮಾಡಿದ್ದ, ಹಾಗಾಗಿ ಸತ್ತು ಹೋದ. ಶೃಗಾಲ ವಾಸುದೇವನ ಸದ್ದುಕೊಂಡು ಅರ್ಥ ಹೇಳಿದ್ರು. ಶೃಗಾಲ ಅಂದ್ರೆ ನರಿ ಅಂತ ಅರ್ಥ ಸಂಸ್ಕೃತದಲ್ಲಿ. ದುಷ್ಟ ಬುದ್ಧಿ ಇದ್ದವನು ನರಿ ಅಂತ ವಂಚಕನಾದ್ರಿಂದ ಶೃಗಾಲ ಅಂತ ಜನರು ಬಂದಿರಬೇಕಷ್ಟೇ. ಅಥವಾ ಶೃಗಾಲನ ಹೆಸರನ್ನ ಬೇರೆ ಉದ್ದೇಶದಿಂದ ಅವನ ಅಜ್ಜ ಅವನ ತಾಯಿ ಅವನಿಗೆ ಇಟ್ಟಿರಬೇಕು. ಆದ್ರೆ ಅವನು ತನ್ನ ದುರ್ಬುದ್ಧಿಯಿಂದ ಶೃಗಾಲನ ಹೆಸರನ್ನ ಸಾರ್ಥಕ ಮಾಡ್ಕೊಂಡ ಅಂತ ಅನ್ನೋದನ್ನು ನೋಡಬಹುದು. ಅವನು ಅಪರಾಧ ಮಾಡಿದ್ದ, ಸತ್ತು ಹೋದ. ನೀವೆಲ್ಲ ನಿರಪರಾಧಿಗಳು, ನಿಮ್ಮನ್ನು ನಾನು ಕೊಲ್ಲೋದಿಲ್ಲ, ನೀವು ಹೆದರಬೇಕಾಗಿಲ್ಲ ಅಂತ ಕೃಷ್ಣ ಹೇಳಿದ. ಅದಾದ್ಮೇಲೆ ಅವನ ರಾಜ ಮಹಿಷಿಯರ ಪರಿವಾರ ಬಂತು. ಅವರು ಎಲ್ಲ ಕೂಡ ತಮ್ಮ ತಲೆಯನ್ನು ಕೆದರ್ಕೊಂಡು ದುಃಖ ಪಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಗೆ ಪದ್ಮಾವತಿ ಅನ್ನುವಂಥ ಒಬ್ಬ ಸ್ತ್ರೀ ಬಂದು, ರಾಜ ಮಹಿಷಿ. ಅವರು ಅವನ ಪ್ರಧಾನ ಮಹಿಷಿಯಾಗಿದ್ದು, ಪ್ರಧಾನ ಮಹಿಷಿಯಾದವಳು ಅಲ್ಲಿಗೆ ಬಂದು ಅವಳು ಕೂಡ ರೋದನೆ ಮಾಡಿದ್ಳು. ಅಯಂತೆ ವೀರ ವಿಕ್ರಾಂತಃ ಬಾಲಃ ಪುತ್ರೋ ನ ಪಂಡಿತಃ ತ್ವದ್ವಿಹೀನಃ ಕಥಮಯಂ ಪಥೇ ಸ್ಥಾಸ್ಯತಿ ಪೈತೃಕೆ
ಆ ಮಹಾರಾಜನಿಗೆ ಹೇಳಿದ್ರು, ಸತ್ತಂತ ಮಹಾರಾಜನಿಗೆ, ನಿನ್ನ ಮಗ ಇವನು ಶಕ್ರದೇವ ಅಂತ ಇವನ ಹೆಸರು, ಇವನಿನ್ನೂ ಸಣ್ಣವನು, ನಿನ್ನನ್ನು ಬಿಟ್ಟು ಇವನು ಬದುಕೋದು ಹೇಗೆ ಅಂತೆಲ್ಲ ಗೋಳಾಡಿದ್ರು. ಆಗ ಆ ಸ್ತ್ರೀಯರಲ್ಲಿ ಶ್ರೇಷ್ಠಳಾದಂತಹ ಪದ್ಮಾವತಿ ಎಂಬಾಕೆ ಪಟ್ಟದ ರಾಣಿ, ಅವಳು ಕೂಡ ತನ್ನ ಮಗನನ್ನ ಕರೆದುಕೊಂಡು ಬಂದು ಗೋಳಾಡಿದ್ರು. ಕೃಷ್ಣನಿಗೆ ಹೇಳಿದ್ಲಾಕೆ, ನನ್ನ ಗಂಡನಾದಂಥ ಸದಾಲ ವಾಸುದೇವ ವಿನಯದಿಂದ ಬಂದು ನಿನಗೆ ನಮಸ್ಕಾರ ಮಾಡಿದ್ರೆ ಇವತ್ತು ಅವನ ಜೀವ ಉಳಿತಿತ್ತು, ನಾವು ಎಲ್ಲರೂ ವಿಧವೆಯರಾಗುವಂಥ ಪ್ರಸಂಗ ತಪ್ಪುತ್ತಿತ್ತು. ಆದರೆ ತನ್ನ ದುರಹಂಕಾರದಿಂದ ಆತ ಸತ್ತು ಹೋಗಿದ್ದಾನೆ. ನೀನು ನಮ್ಮನ್ನೆಲ್ಲರನ್ನೂ ಕಾಪಾಡಬೇಕು. ಆ ಸದಾಲ ವಾಸುದೇವನ ಮಗನನ್ನು ನಿನ್ನ ಮಗ ಅಂತಲೇ ನೀನು ತಿಳ್ಕೋಬೇಕು ಅಂತ ಹೇಳಿದ್ಲು ಅವಳು. ಆಗ ಕೃಷ್ಣ ಹೇಳಿದ, ಅವನು ಸತ್ತ ಮೇಲೆ ನನ್ನ ಕೋಪವೂ ಕೂಡ ಅಲ್ಲೇ ಹೊರಟು ಹೋಗಿದೆ. ನೀನು ಈ ಮಗ ನನ್ನ ಮಗ ಇದ್ದಂತೆ, ಅವನು ನಮ್ಮ ಬಂಧುವೂ ಆಗಿದ್ದಾನೆ. ಹಾಗಾಗಿ ಇವನಿಗೆ ನಾನು ಈಗಲೇ ರಾಜ್ಯಾಭಿಷೇಕ ಮಾಡ್ತೀನಿ, ಪಟ್ಟಾಭಿಷೇಕ ಮಾಡ್ತೀನಿ. ಇವನ ಸಿಂಹಾಸನವನ್ನು ಕಿತ್ಕೊಳ್ಬೇಕು ಅನ್ನುವಂಥ ದುರಾಸೆ ನನಗಿಲ್ಲ. ತಲೆತಲಾಂತರದಿಂದ ಬಂದಿರುವಂತಹ ಪರಂಪರೆಗೆ ಈ ಶಕ್ರದೇವ ಅನ್ನುವಂಥ ಮಗನೇ ಉತ್ತರಾಧಿಕಾರಿಯಾಗಲಿ ಅಂತ ಹೇಳಿದ. ಮಂತ್ರಿಗಳು, ಪುರೋಹಿತರು, ಪ್ರಜೆಗಳು ಎಲ್ಲರನ್ನೂ ಕರೆಸ್ಕೊಂಡ. ಅಲ್ಲೇ ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಕರೆಸ್ಕೊಂಡು ಆ ಕರವೀರಪುರದಲ್ಲಿ ಆತನಿಗೆ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷೇಕ ಮಾಡಿ ಮುಂದೆ ಅವರು ಮಥುರಾ ನಗರದ ದಾರಿಯನ್ನು ಹಿಡಿದರು, ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ. ಈ ಸುದಾಲ ವಾಸುದೇವನ ಶವವನ್ನು ತಗೊಂಡು ಪಶ್ಚಿಮಾಭಿಮುಖರಾಗಿ ಎಲ್ಲರೂ ಕೂಡ ಹೋಗಿ ಅದನ್ನೊಂದು ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಅಂತ್ಯೇಷ್ಟಿಯ ವಿಧಿಯ ಮೂಲಕ ಆ ಸುದಾಲ ವಾಸುದೇವನಿಗೆ ಸಕಲ ರೀತಿಯಾದಂತಹ ಅಂತ್ಯಕ್ರಿಯೆಗಳನ್ನು ಕೂಡ ಅವರು ಮಾಡಿದರು. ಮತ್ತು ಆ ಮಗ ತನ್ನ ತಂದೆಯ ಮರಣವನ್ನು ಪರಿಗಣಿಸಿ ಅವನಿಗೆ ಮಾಡಬೇಕಾದಂಥ ಜಲಾಂಜಲಿ ಇತ್ಯಾದಿಗಳನ್ನು ಕೊಟ್ಟು ಕರವೀರಪುರವನ್ನು ಪ್ರವೇಶಿಸಿದ ಮತ್ತು ತನ್ನ ರಾಜ್ಯ ಶಾಸನವನ್ನು ಮುಂದುವರಿಸಿದ ಅನ್ನೋದಕ್ಕೆ 44ನೇ ಅಧ್ಯಾಯ ಅಲ್ಲಿ ಸಮಾಪ್ತವಾಗಿದೆ. ಈ ಶಕ್ರದೇವ ಯಾರು ಅದನ್ನು ತಾತ್ಪರ್ಯವನ್ನೇ ಹೇಳ್ತು. ಮಣಿಭದ್ರ ಅನ್ನೋ ಹೆಸರಿನ ಒಬ್ಬ ದೇವ, ಕೃಷ್ಣನ ಭಕ್ತ ಅವನು, ಮಣಿಭದ್ರ ಅಂತ ಹೆಸರು. ಹೀಗೆ ಆ ದೇವನಾದ್ರಿಂದ ಅವನು ಕೃಷ್ಣನ ಭಕ್ತನಾಗಿದ್ದ. ಕೃಷ್ಣ ಅವನಿಗೆ ಏನೂ ತೊಂದರೆ ಕೊಡದೆ ಅವನ ಸಿಂಹಾಸನದ ಮೇಲೆ ಕೂರಿಸಿದ. ಮುಂದೆ 45ನೇ ಅಧ್ಯಾಯದಲ್ಲಿ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಮಥುರಾ ನಗರಕ್ಕೆ ಬಂದ ಕಥೆ ಇದೆ. ದಮಘೋಷನ ಜೊತೆಗೆ ಅವರು ಪ್ರಯಾಣ ಮಾಡಿದರು. 5 ರಾತ್ರಿಗಳನ್ನ ಅವರು ಕಳೆದರು. ದಮಘೋಷನ ಜೊತೆಗೆ ಅವರು ಮಥುರಾ ನಗರಕ್ಕೆ ಬಂದರು ಅಂತ ಈ ಹರಿವಂಶದ 45ನೇ ಅಧ್ಯಾಯದಲ್ಲಿ ಮಾಹಿತಿ ಇದೆ. ಉಗ್ರಸೇನ ಮೊದಲಾದವರು ಪಟ್ಟಣದ ಹೆಬ್ಬಾಗಿಲಿಗೆ ಬಂದು ಅವರನ್ನು ಸ್ವಾಗತ ಮಾಡಿದರು. ಗೋವಿಂದರಾಮವು ಸಂಪ್ರಾಪ್ತವು ಭ್ರಾತರವು ಲೋಕವಿಷ್ಕೃತವು ಸ್ವೇಪುರೇ ನಿರ್ಭಯಾ ಸರ್ವೇ ಕ್ರೀಡಧ್ವಂ ಯಾದವಾಹ ಸುಖಂ. ಜನರಿಗೆ ಮತ್ತೆ ಆನಂದ ಆಯಿತು. ಕೃಷ್ಣ ಬಲರಾಮರಿಬ್ಬರು ಬಂದಿದ್ದಾರೆ, ಎಲ್ಲರಿಗೂ ನಿಮ್ಗೇನಾದ್ರು ಭಯ ಇದ್ರೆ, ಮನಸ್ಸಿನಲ್ಲಿ ಭಯ ಇದ್ರೆ ಅದನ್ನು ತೊಡೆದು ಹಾಕಿ ಎಲ್ಲರೂ ಸುಖವಾಗಿ ಬದುಕಿರಿ ಅಂತ ಹೇಳಿದರು. ಮತ್ತೊಮ್ಮೆ ಕೃಷ್ಣ ಬಲರಾಮರಲ್ಲಿ ಬಂದ ಕೂಡಲೇ ಆ ಪಟ್ಟಣದಲ್ಲಿ ಎಲ್ಲ ರೀತಿಯಾದಂತಹ ಸಮೃದ್ಧಿ ಬಂದಿತು. ದೀನರಿರಲಿಲ್ಲ, ಕೊಳಸರಿರಲಿಲ್ಲ, ಬುದ್ಧಿಹೀನರಿರಲಿಲ್ಲ, ಸ್ತ್ರೀ ಪುರುಷರು ಎಲ್ಲರೂ ಕೂಡ ಮಾನಸಿಕವಾದಂತಹ ಸೌಖ್ಯ ಇತ್ತು. ಹಿಂದೊಮ್ಮೆ ಹೇಳಿದಂತೆ ಕೃತಯುಗದಲ್ಲಿ ಯಾವ್ಯಾವ ಸಮೃದ್ಧಿಯ ಲಕ್ಷಣಗಳಿದ್ದವು ಅವೆಲ್ಲ ಲಕ್ಷಣಗಳು ಕೂಡ ಅಲ್ಲಿ ಇದ್ದವು. ವಸುದೇವನ ಅರಮನೆಯನ್ನ ಅವರಿಬ್ಬರು ಪ್ರವೇಶ ಮಾಡಿದರು ಮತ್ತು ವಸುದೇವನಿಗೆ ಮತ್ತು ಉಗ್ರಸೇನಿಗೆ ಅವರಿಬ್ಬರು ಕೂಡ ನಮಸ್ಕಾರವನ್ನು ಮಾಡಿದರು. ಅಲ್ಲಿಗೆ 45ನೇ ಅಧ್ಯಾಯ ಮುಕ್ತಾಯ ಆಗಿದೆ. 46ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಕಥೆ ಯಾವುದಂದ್ರೆ, ಈ ಮಥುರೆಯಲ್ಲಿ ಬಲರಾಮ ಮತ್ತು ಕೃಷ್ಣರು ಇವರಿಬ್ಬರು ಕೂಡ ಸ್ವಲ್ಪ ಕಾಲ ಯಾಪನೆ ಮಾಡಿದ ಬಳಿಕ ಬಲರಾಮನಿಗೆ ಏಕತಾನತೆ ಅನಿಸಿರ್ಬೇಕು. ಯಾವುದೇ ಯುದ್ಧವೂ ಇಲ್ಲ, ಹೊಸ ರೋಚಕವಾದಂಥ ಯಾವುದೇ ಪ್ರಸಂಗನೂ ಇಲ್ಲ. ಹಾಗಾಗಿ ಸ್ವಲ್ಪ ವೈಮನಸ್ಸು ಬಂದಿರಬೇಕು ಬಲರಾಮನಿಗೆ. ಆತ ಏನು ಮಾಡಿದ ಅಂದ್ರೆ, ಆ ಗೋಪಾಲಕರದೆಲ್ಲ ನೆನಪಾಯ್ತು ಅವನಿಗೆ. ನಂದ ಗೋಕುಲಕ್ಕೆ ಬೃಂದಾವನಕ್ಕೊಮ್ಮೆ ಹೋಗಿ ಬರ್ತೀನಿ ಅಂತ ಅವ್ನು ಹೋಗಿಬಿಟ್ಟ. ಅಲ್ಲಿಂದ ಏಕಾಂಗಿಯಾಗಿ ಹೋದ ಅಂತ ಇದೆ ಹರಿವಂಶದಲ್ಲಿ. ಪದ್ಮಪುರಾಣದಲ್ಲಿ ಬರುವ ಮಾಹಿತಿ ಪ್ರಕಾರ ಕೃಷ್ಣ ತಾನೂ ಒಮ್ಮೆ ಏಕಾಂಗಿಯಾಗಿ ಆ ನಂದ ಗೋಕುಲ ಮತ್ತು ಬೃಂದಾವನಕ್ಕೆ ಭೇಟಿ ಕೊಟ್ಟಿದ್ದ ಅಂತಿದೆ ಈ ಪದ್ಮಪುರಾಣದಲ್ಲಿ. ಅದೊಂದು ಪ್ರತ್ಯೇಕವಾದಂಥ ಮಾಹಿತಿ. ಹೀಗೆ ಆ ಬಲರಾಮ ನಂದಗೋಕುಲಕ್ಕೆ ಬಂದಾಗ ಅಲ್ಲಿರುವಂತಹ ಗೋಪ ಪುರುಷರು ಮತ್ತು ಗೋಪ ಸ್ತ್ರೀಯರೆಲ್ಲರೂ ಕೂಡ ಅವನನ್ನ ಯಥೋಚಿತವಾಗಿ ಸ್ವಾಗತ ಮಾಡಿ ಸ್ವಾಗತಂತೆ ಮಹಾಬಾಹೋ ಯದೂನಾಂ ಕುಲನಂದನ ಅಧ್ಯಸ್ಮ ನಿವೃತಾಸ್ತಾತ ಯತ್ವಾಂ ಪಶ್ಯಾಮಹೇ ವಯಂ. ಇವತ್ತು
ನಿನ್ನನ್ನು ನೋಡಿ ನಮಗೆ ಬಹಳ ಸಂತೋಷ ಆಗಿದೆ. ಬಹಳ ದೀರ್ಘಕಾಲದ ನಂತರ ನಿನ್ನನ್ನು ನೋಡ್ತಾ ಇದ್ದೀವಿ, ನಮಗೆ ಸಂತೋಷ ಆಗಿದೆ. ಮತ್ತು ನೀನು ಎಷ್ಟೋ ದಿವಸದಿಂದ ಬಳಿಕ ಇಲ್ಲಿಗೆ ಬರ್ತಾ ಇದ್ದಿ. ಇಷ್ಟು ದಿವಸ ನೀನು ಎಲ್ಲಿದ್ದಿ ಮತ್ತು ಏನೇನು ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದೆ, ಆ ಎಲ್ಲ ಘಟನೆಗಳನ್ನ ನಾವು ಕೇಳಿದ್ದೇವೆ. ಯಾವ್ಯಾವ ರಾಷ್ಟ್ರದ ಸಂಹಾರ ಮಾಡಿದ್ರಿ, ಗೋಮಂತಕ ಪರ್ವತಕ್ಕೆ ಹೋದ ಘಟನೆಯ ತನಕ ನಾವೆಲ್ಲ ಘಟನೆಗಳನ್ನ ಕೇಳಿದ್ದೇವೆ. ಮತ್ತು ನಿನ್ನ ಆಗಮನದಿಂದ ನಾವಿವತ್ತು ಭಾಗ್ಯಶಾಲಿಗಳಾದವು ಅಂತ ಅವರೆಲ್ಲರೂ ಕೂಡ ಹೇಳಿದರು. ಆಗ ಬಲರಾಮ ಅವ್ರಿಗೆ ಹೇಳಿದ, ನಾವು ಯಾದವರಲ್ಲೇ ಜನ್ಮ ತಾಳಿದ್ವಿ, ನಾನು ಮತ್ತು ಕೃಷ್ಣ. ಆದರೆ ನಾವು ಬೆಳೆದದ್ದು ಮಾತ್ರ ನಿಮ್ಮಲ್ಲಿ. ಹಾಗಾಗಿ ನೀವೇ ನಮಗೆ ಆಪ್ತರಾದಂಥ ಬಂಧುಗಳು. ನಿಮ್ಮ ಹಸುಗಳನ್ನೇ ನಾವು ಕಾಯ್ದಿವಿ, ನಿಮ್ಮ ಜೊತೆಗೆ ನಾವು ಊಟ ಮಾಡಿದ್ವಿ, ನೀವೇ ನಮಗೆ ಬಂಧುಗಳು. ಹೀಗೆ ಹೇಳಿದ ಮೇಲೆ ಅವ್ರು ಹೇಳಿದಕ್ಕೆ ಬಹಳ ಸಂತೋಷ ಆಯಿತು. ಬಲರಾಮೊಮ್ಮೆ ಹೀಗೆ ಸಂಚಾರ ಮಾಡುವಾಗ ಗೋಪ ಬಾಲಕರು, ಗೋಪ ಪುರುಷರು ಏನಿದ್ರಲ್ಲ, ಅವರು ಬಲರಾಮನ ಮನೋಗತವನ್ನು ತಿಳಿದ್ರು ಅಂತಿದೆ. ಮನೋಗತವನ್ನು ತಿಳಿದು ಅವನಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಿದ್ರು. ಹಿಂದೆ ಬಲರಾಮ ಚಿಕ್ಕವನಿದ್ದಾಗ ಅವನಿಗೆ ಮದುವೆ ವ್ಯವಸ್ಥೆನ ಅವ್ರು ಮಾಡ್ತಿರ್ಲಿಲ್ಲ. ಈ ದೊಡ್ಡವನಾಗಿದ್ದಾನೆ, ಅದರಿಂದ ಅವನ ಮನೋಗತವನ್ನು ಅವರು ಅಭ್ಯಾಸ ಮಾಡಿದಂತ ಕಾಣಿಸ್ತದೆ. ಅವನಿಗೆ ಮದ್ಯವನ್ನು ತಂದುಕೊಟ್ರು, ವಾರುಣಿ ಅನ್ನುವಂಥ ಮದ್ಯವನ್ನು. ಮೊನ್ನೆ ಅದು ಬಂದಿತ್ತು. ವಾರುಣಿ ಅನ್ನೋ ಮದ್ಯ ಅಂದ್ರೆ ಅದು ಬಲರಾಮನ ಮೂಲ ಪತ್ನಿಯಾದಂಥ ಶೇಷನ ಪತ್ನಿಯಾದಂಥ ವಾರುಣಿಯ ಅಭಿಮನ್ಯವಾದಂಥ ಒಂದು ಮದ್ಯ. ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದದು, ಕದಂಬ ವೃಕ್ಷದಿಂದ ಹುಟ್ಟಿದ್ದು. ಮೊನ್ನೆ ದಿವಸ ಅದನ್ನು ಹೇಳಿದ್ದೆ. ದೇಶ ಕಾಲವನ್ನು ತಿಳಿದಿದ್ರು ಅಂತ ಮಾತಿದೆ. ದೇಶ ಕಾಲ ಯಾವ ಸಂದರ್ಭದಲ್ಲಿ ಏನು ವ್ಯವಸ್ಥೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅಂತ ತಿಳಿದವರು ಅಂತ ಮಾತಿದೆ. ತಂದು ಕೊಟ್ಟರು. ಗೌರಾಂಗನಾದಂತಹ ಬಲರಾಮ ತನ್ನ ಬಂಧುಗಳ ಮಧ್ಯದಲ್ಲಿ ಕೂತು ಅದನ್ನು ಪಾನ ಮಾಡಿದ. ಅವನಿಗೆ ಸ್ವಲ್ಪ ಮತ್ತೆ ಇರುತ್ತೆ. ವಿವಿಧವಾದಂತಹ ಭಕ್ಷ್ಯ ಭೋಜ್ಯಗಳನ್ನ, ಫಲಪುಷ್ಪಗಳನ್ನೆಲ್ಲ ಅವರು ತಂದು ಕೊಟ್ಟರು. ಹೀಗೆ ಆ ಕಡೆ ಈ ಕಡೆ ವಿಭಿನ್ನವಾದ ಸ್ಥಳದಲ್ಲಿ ಸಂಚಾರ ಮಾಡ್ತಿದ್ದರಿಂದ ಅವನ ತಲೆ ಮೇಲೆ ಧರಿಸಿದಂಥ ಉಷ್ಣೀಶ ಅದು ಒದ್ದೆ ಆಗಿತ್ತು. ತಲೆ ಮೇಲೆ ರುಮಾಲಿನ ರೂಪದಲ್ಲಿ ಕಟ್ಕೊಂಡಿರ್ತಾರಲ್ಲ, ಅದು ಒದ್ದೆ ಆಗಿತ್ತು. ಕಿವಿಯಲ್ಲಿ ಒಂದೇ ಕುಂಡಲ ಇತ್ತು. ನಿನ್ನೆ ದಿವಸ ಹೇಳಿದ ನಾನು, ಒಂದು ಕುಂಡಲ ಇತ್ತು ಬಲರಾಮನ ಕಿವಿಯಲ್ಲಿ ಅಂತ ನಾವು ಹಿಂದೆ ವರ್ಣನೆ ನೋಡಿದ್ದೇವೆ ಅನೇಕ ಬಾರಿ. ವಕ್ಷಸ್ಥಳ ಚಂದನದಿಂದ ಲೇಪಿತವಾಗಿತ್ತು, ಆರ್ದ್ರವಾಗಿತ್ತು, ಶ್ಯಾಮಲವಾದಂಥ ವಸ್ತ್ರವನ್ನು ಧರಿಸಿದ್ದ, ಚಂದ್ರನಂತೆ ಆತ ಇದ್ದ. ಈ ಸಂಸ್ಕೃತದ ಅಲಂಕಾರ ಶಾಸ್ತ್ರದಲ್ಲಿ ನಾಯಕರು, ಹೀರೋಗಳು ಏನಿರ್ತಾರಲ್ಲ, ಅವ್ರನ್ನ 4 ಜನ ಹೀರೋಗಳು ಅಂತ ವರ್ಣನೆ ಮಾಡ್ತಾರೆ. ಧೀರೋದಾತ್ತ, ಧೀರೋದ್ಧತ, ಧೀರ ಲಲಿತ, ಧೀರ ಶಾಂತ ಅಂತ 4 ಥರದ ನಾಯಕರು. ಸಹಜವಾಗಿ ಕೃಷ್ಣ ಮತ್ತು ಶ್ರೀರಾಮಚಂದ್ರ ಇತ್ಯಾದಿಗಳೆಲ್ಲ ಧೀರೋದಾತ್ತರಾದಂಥ ನಾಯಕರು. ಧೀರ ಉದಾತ್ತ ಸ್ವಭಾವ ಇದ್ದವರು. ಧೀರರು ಅಂದ್ರೆ ಧೈರ್ಯಶಾಲಿಗಳಾದವರು, ಉದಾತ್ತರು ಅಂದ್ರೆ ಉದಾತ್ತ ಸ್ವಭಾವ ಇದ್ದವರು, ನೋಬಲ್ ಪರ್ಸನಾಲಿಟಿ ಇದ್ದವರು. ಧೀರೋದ್ಧತರು ಅಂದ್ರೆ ರಾವಣ ಮೊದಲಾದವರು. ಧೀರರು ಹೌದು, ಅದು ಉದ್ಧತರು, ಸ್ವಲ್ಪ ಅಹಂಕಾರಿಗಳಾದವರು, ದರ್ಪಿಷ್ಠರಾದವರು, ಹಠ ಉಳ್ಳವರು. ಧೀರ ಲಲಿತ, ಧೀರ ಶಾಂತ ಅಂತ ಇನ್ನಿಬ್ಬರು ನಾಯಕರ ವಿಭಾಗ. ಧೀರ ಲಲಿತರು ಅಂತಂದ್ರೆ ಅವರು ಧೈರ್ಯಶಾಲಿಗಳು ಹೌದು, ಆದರೆ ಕೃಷ್ಣ ಬಲರಾಮಾದಿಗಳಂತೆ ಮತ್ತೆ ಭೀಮಸೇನಂತೆ ಪರಾಕ್ರಮಿಗಳಲ್ಲ ಅವರು. ಲಲಿತರು ಅಂದ್ರೆ ಸ್ವಲ್ಪ ಕೋಮಲವಾದಂತಹ ಜೀವನದ ರೀತಿ ಉಳ್ಳವರು, ಲಲಿತ ಕಲೆಗಳು ಇತ್ಯಾದಿಗಳನ್ನ ಅಭ್ಯಾಸ ಮಾಡಿದವರು, ಶಾಂತವಾಗಿ ಬದುಕುವವರು. ಮತ್ತು ಬ್ರಾಹ್ಮಣರು ಹೀರೋಗಳಾಗಿದ್ರೆ ಅವರು ಬಹುಶಃ ಧೀರ ಲಲಿತರು, ಧೀರ ಶಾಂತರಾಗಿದ್ದಿರಬೇಕು. ಕೆಲವು ಬ್ರಾಹ್ಮಣರು ಅದರಲ್ಲೂ ಮತ್ತು ಅವರು ಧೀರೋದಾತ್ತರಾಗಿದ್ದಿರಬೇಕು. ಇದನ್ನೆಲ್ಲ ಆ ಅಲಂಕಾರ ಶಾಸ್ತ್ರದಲ್ಲಿ ಅನೇಕ ನಾಟಕಗಳು, ಕಾವ್ಯಗಳನ್ನೆಲ್ಲ ಪರಾಮರ್ಶೆ ಮಾಡಿ ಆ ನಾಯಕರನ್ನ ಯಾವ್ಯಾವ ರೀತಿಯಲ್ಲಿ ವಿಂಗಡಣೆ ಮಾಡಬೇಕು ಅಂತ ಮಾಡಿದ್ದಾರೆ. ಧೀರೋದಾತ್ತ, ಧೀರ ಉದಾತ್ತ, ಧೀರ ಉದಾತ್ತ. ಅಲ್ಲಿ ತಪ್ಪು ಬರ್ಕೊಂಡ್ರಿ, ಉದ್ದಾತ ಅಂತ ಬರ್ಕೊಂಡ್ರಿ, ಉದಾತ್ತ. ದತ್ ಒತ್ತಕ್ಷರ ತೆಗೀರಿ, ಉದಾತ್ತ ತತ್ ಒತ್ತಕ್ಷರ ಹಾಕಿ, ಉದಾತ್ತ. ಇಲ್ಲ ದಕ್ಕೆ ಕೆಳಗೆ ಒತ್ತಕ್ಷರ ಬೇಕು. ಉದಾತ್ತ. ಧೀರೋದ್ಧತ, ಧೀರ ಉದ್ಧತ, ಧೀರ ಉದ್ಧತ. ಧೀರ ಲಲಿತ, ಧೀರ ಶಾಂತ. ಧೀರ ಲಲಿತ, ಧೀರ ಶಾಂತ ಅಂತ 4 ಜನ ನಾಯಕರ ಒಂದು ವಿಂಗಡಣೆ ಅದು. ಈ ಶೂದ್ರಕ ಕವಿದು ಮೃಚ್ಛಕಟಿಕ ಅಂತ ಮಣ್ಣಿನ ಬಂಡಿ ಅಂತ ಒಂದು ನಾಟಕ, ಅದು ಆಮೇಲೆ ಉತ್ಸವ ಅಂತ ಸಿನಿಮಾ ಆಯ್ತು. ಅವೆಲ್ಲ ಕೂಡ ಸಂಸ್ಕೃತದ ಮೂಲ ನಾಟಕಗಳೇ. ಅಲ್ಲಿ ಒಬ್ಬ ಬ್ರಾಹ್ಮಣನೇ ಚಾರುದತ್ತ ಅಂತ ಬ್ರಾಹ್ಮಣ, ವಸಂತ ಸೇನೆ ಅಂತ ಅದ್ರ ನಾಯಕಿ. ಆ ಚಾರುದತ್ತ ಅಂತ ಬ್ರಾಹ್ಮಣ ನಾಯಕರಿಂದ ಅವರೆಲ್ಲ ಧೀರ ಲಲಿತ, ಧೀರ ಶಾಂತರವರು ಅಂತ. ಅವ್ರ ಪರಾಕ್ರಮಿಗಳಲ್ಲ,
ಖಡ್ಗ ಹಿಡಿದು ಹೋರಾಟ ಮಾಡುವಂಥವ್ರಲ್ಲ ಅವರು, ಉದಾತ್ತ ಸ್ವಭಾವದವರೇ, ಶ್ರೇಷ್ಠರೇ, ಆದರೆ ಧೀರ ಲಲಿತ ಧೀರ ಶಾಂತರವರು, ಕೋಮಲವಂತ ಜೀವನ ನಡೆಸುವಂಥವ್ರು. ಹೀಗೆ ಬೇರೆ ಬೇರೆ ನಾಯಕರು. ಈ ಬಲರಾಮ ಮದ್ಯಪಾನ ಮಾಡ್ತಿದ್ದು ಮತ್ತು ಅವನು ಕೆಲವು ಸರಿ ಕೋಪಾವೇಶದಿಂದ ಪ್ರವೃತ್ತಿ ಮಾಡ್ತಿದ್ದರಿಂದ ನೋಡಿದ್ರೆ ಅವನು ಧೀರೋದಾತ್ತನೇ, ಅವನೇನು ಉದ್ಧತ ಅಲ್ಲ. ದುರ್ಯೋಧನಾದಂತೆ ರಾವಣನಂತೆ ಅವನು ಧೀರೋದ್ಧತ ಅನ್ಲಿಕ್ಕೆ ಬರೋದಿಲ್ಲ. ಆದರೂ ಧೀರೋದಾತ್ತನಾದಂತಹ ಕೃಷ್ಣ ಮತ್ತು ಶ್ರೀರಾಮಚಂದ್ರ ಅವರಾದ ಮೇಲೆ ಮತ್ತು ಧೀರೋದ್ಧತರಾದಂತಹ ದುರ್ಯೋಧನ ಮತ್ತು ರಾವಣ ಇವರಕ್ಕಿಂತ ಮೊದಲು ಈ ಬಲರಾಮನ ಸ್ಥಾನ ಬರ್ತಿರ್ಬೇಕು ಅಂತ ಸುಮ್ಮನೆ ನನ್ನೊಂದು ಹಾಸ್ಯಭರಿತವಾದ ವಿಶ್ಲೇಷಣೆ ಅಷ್ಟೇ. ಧೀರೋದಾತ್ತರು ಧೀರೋದ್ಧತರು ಅವರಿಬ್ಬರ ನಡುವೆ ಈ ಬಲರಾಮಾದಿಗಳು ಬರ್ತಿರ್ಬೇಕು. ಅವರ ಪ್ರವೃತ್ತಿ, ಅವರ ಸ್ವಭಾವ ಇತ್ಯಾದಿಗಳನ್ನು ಗಮನಿಸಿದ್ರೆ ಸುಮ್ಮನೆ ಸಾಂದರ್ಭಿಕವಾಗಿ ಹೇಳಿದಷ್ಟೇ. ಅಂದ್ರೆ ಸಂಸ್ಕೃತದಲ್ಲಿ ನಾವು ನೋಡೋದು ಬರೇ ಪುರಾಣ ಉಪನಿಷತ್ತು ಇಷ್ಟನ್ನೇ ಅಲ್ಲ. ಅವರು ಶೃಂಗಾರ ಮೊದಲಾದಂಥ ನವರಸಗಳನ್ನ, ಈ ಎಲ್ಲ ಕಾವ್ಯಗಳನ್ನ, ಇದು ನಾಯಕರ ಬಗ್ಗೆ ಹೇಳಿದೆ. ನಾಯಕಿಯರ ಬಗ್ಗೆನೂ ಕೂಡ ನಾಯಕಿಯರು ಕೂಡ ಇದೇ ತರ 4 ಅಥವಾ 9 ವಿಧವಾದ ನಾಯಕಿಯರನ್ನು ವರ್ಣನೆ ಮಾಡಿದ್ದಾರೆ. ಪ್ರೋಷಿತ ಭರ್ತಕ, ಪ್ರವಾಸಕ್ಕೆ ಹೋದಂತ ಯಾವ ನಾಯಕಿಯ ಗಂಡ ಪ್ರವಾಸಕ್ಕೆ ಹೋಗಿರ್ತಾನಲ್ಲ, ಆ ಪ್ರವಾಸಕ್ಕೆ ಹೋದಂತ ನಾಯಕಿ ಅಂತ ಅದೊಂದು ಘಟನೆ. ಹೀಗೆ ಅನೇಕ ತರದ ನಾಯಕಿಯರನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಹೀಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಅನೇಕ ವಿಷಯಗಳನ್ನು ನಾವು ಗಮನಿಸ್ತೇವೆ. ಆ ಬಲರಾಮ ಹೀಗೆ ಮದ್ಯಪಾನ ಮಾಡಿದ್ದ. ಆತ ಅವನು ಏನು ಅಂತಂದ್ರೆ, ಯಮುನಾ ನದಿ ತೀರದಲ್ಲಿ ಸಂಚಾರ ಮಾಡುವಾಗ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಅವನಿಗೆ ಅನಿಸ್ತ. ಸ್ನಾನ ಮಾಡಬೇಕು ಅಂತ ಅನಿಸಿದಾಗ ಯಮುನಾ ನದಿ ಎಲ್ಲಿದೆಯೋ ಅಲ್ಲಿ ಹೋಗಿ ಅಂದ್ರೆ ಘಾಟ್ನಲ್ಲಿ ಇಳಿದು ಸ್ನಾನ ಮಾಡುವಷ್ಟು ಅವನಿಗೆ ತಾಳ್ಮೆನೇ ಇರಲಿಲ್ಲ. ನಾನು ಇದ್ದಲ್ಲಿಗೆ ಬಾ ಅಂತ ಆಕ್ರೋಶ ಮಾಡಿದ. ನಾನು ಇದ್ದಲ್ಲಿಗೆ ಬಾ, ಇಲ್ಲದೆ ಇದ್ರೆ ನಿನ್ನನ್ನು ಎಳಿತೇನೆ ನಾನು ನೇಗಿಲು ಹಾಕಿ ಅಂತ. ಆ ಹರಿವಂಶದಲ್ಲಿ ಏನು ವ್ಯಾಖ್ಯಾನ ಇದೆ ಅಂತಂದ್ರೆ, ಆ ಬಲರಾಮ ಮದ್ಯಪಾನ ಮಾಡಿದ್ನಲ್ಲ, ಹಾಗಾಗಿ ಆ ಯಮುನಾ ನದಿನ ಇಲ್ಲಿ ಬಾ, ನಿನ್ನಲ್ಲಿ ನಾನು ಸ್ನಾನ ಮಾಡಿ ನಿನ್ನ ಮದುವೆ ಆಗ್ತೀನಿ ಅಂತ ಅವಳನ್ನು ಕರೆದ ಅಂತಿದೆ ಆ ಹರಿವಂಶದಲ್ಲಿ. ಆದ್ರೆ ಈ ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಕೂಡ ಮುಂದೆ ಅದೊಂದು ಕಥೆ ಬರೋದಿದೆ. ಕೇವಲ ಸ್ನಾನ ಮಾಡ್ಲಿಕ್ಕಾಗಿ ಕರೆದ ಅಂತ ಅಷ್ಟೇ ಇದೆ. ಅದು ಏನು ರಹಸ್ಯ, ಯಾವ್ದು ನಿಜವಾದ ಕಥೆ ಅದನ್ನು ಸ್ವಲ್ಪ ಗಮನಿಸ್ಬೇಕು. ಶಾಸ್ತ್ರೀಯ ನಿರ್ಣಯದಲ್ಲೂ ಅದು ಕಥೆ ಇಲ್ಲಿ ಬರುವಂತೆ ಕಾಣೋದಿಲ್ಲ. ನನಗೆ ಮರ್ತೋಗಿದೆ, ಕಥೆಗಳೆಲ್ಲರೂ ಮುಂದೆ ಬಂದಿರ್ತದೆ. ಮತ್ತಷ್ಟು ವಿಮರ್ಶೆ ಮಾಡಿ ಹೇಳ್ತೇನೆ. ವಿವಾಹವನ್ನು ಮಾಡ್ಕೊಳ್ತೀನಿ, ನನ್ನ ಜೊತೆಗೆ ಬಾ ಅಂತ ಅವ್ನು ಕರೆದ ಅಂತಿದೆ. ಆದ್ರೆ ಸ್ನಾನ ಮಾಡ್ತೀನಿ, ಸ್ನಾನಕ್ಕಾಗಿ ಬಾ ಅಂತ ಕರೆದ ಅಂತ ಇಲ್ಲಿ ಮತ್ತು ಭಾಗವತದಲ್ಲಿ ಮುಂದೊಂದು ಕಡೆ ಇದೆ. ಆ ಯಮುನಾ ನದಿ ತಲೆ ಕೆಡಿಸ್ಕೊಳ್ಳಿಲ್ಲ. ಏನು ಮದ್ಯಪಾನ ಮಾಡಿದ್ದಾನೆ, ಏನಾದ್ರು ಹೇಳ್ತಿರ್ತಾನೆ ಹಾಗೆ ಅಂತ ಸುಮ್ಮನೆ ಚಿತ್ತಾನ ಹರಿತಾ ಇದ್ಲು. ಇವನಿಗೆ ಸಿಟ್ಟು ಬಂತು. ಮೊದಲೇ ಸಿಟ್ಟಿನ ಸ್ವಭಾವ, ಮದ್ಯಪಾನ ಬೇರೆ ಮಾಡಿದ್ದ. ಕೂಡಲೇ ಆ ಹಲಾಯುಧವನ್ನು ತಗೊಂಡು ಆ ಯಮುನಾ ನದಿ ಪಾತ್ರವನ್ನು ಎಳಿಲಿಕ್ಕೆ ಶುರು ಮಾಡಿದ. ಯಮುನಾ ನದಿ ದಡವನ್ನ ತನ್ನ ಕಡೆ ಎಳಿಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನು ಇಡೀ ಶರೀರವೇ ಅಸ್ತವ್ಯಸ್ತ ಆಗಿಬಿಟ್ಟಿತ್ತು. ಅವನು ಹಾಕೊಂಡಿದ್ದ ಹೂವಿನ ಹಾರ, ಅವನು ಉಷ್ಣೀಷ ಅದೆಲ್ಲವೂ ಕೂಡ ಅಸ್ತವ್ಯಸ್ತವಾಗಿತ್ತು. ಯಮುನಾ ನದಿ ಜಲಪ್ರವಾಹವೇ ಪ್ರಕ್ಷುಬ್ಧ ಆಗಿಬಿಡ್ತು. ಒಬ್ಬ ಸ್ತ್ರೀಯನ್ನು ಎಳೆದಾಡುವಂತೆ ಆ ಯಮುನಾ ನದಿಯನ್ನು ಎಳೆದಾಡಿದ ಅಂತ ವರ್ಣನೆ ಇದೆ. ಆಗ ಆ ಯಮುನಾ ನದಿ ಬೃಂದಾವನವನ್ನು ಅತಿಕ್ರಮಿಸಿ ಹೋಗುವಂತ ಪ್ರಸಂಗ ಬಂತು ಅದಕ್ಕೆ, ಆ ಯಮುನಾ ನದಿಯ ಪಾತ್ರಕ್ಕೆ. ಆಗ ಆಕೆ ಸ್ತ್ರೀ ರೂಪವನ್ನು ಧರಿಸಿ ಅಲ್ಲಿಗೆ ಬಂದ್ಲು. ನನ್ನ ಮೇಲೆ ಪ್ರಸನ್ನಳಾಗು, ಇಂಥ ಭಯಂಕರವಾದ ಕೆಲಸ ಮಾಡ್ಲಿಕ್ಕೆ ಕಲ್ತಿದ್ದೀನಿ, ನೀನು ನನ್ನ ಗತಿ ಏನು? ನಾನು ಮುಂದೆ ಇದೇ ತರ ಹರಿದು ಮುಂದೆ ನಾನು ಸಾಗರಕ್ಕೆ ಸೇರಬೇಕಾದವಳು. ನನ್ನ ಪಾತ್ರವನ್ನೇ ನೀನು ಅಸ್ತವ್ಯಸ್ತ ಮಾಡಿಬಿಟ್ರೆ ಉಳಿದ ನದಿಗಳು, ಉಳಿದ ಝರಿಗಳು ಇವರೆಲ್ಲ ನನ್ನನ್ನು ಅಪಹಾಸ್ಯ ಮಾಡ್ತಾರೆ. ಮಾರ್ಗಭ್ರಷ್ಟಳಾದಂಥ ಸ್ತ್ರೀಯ ಬಗ್ಗೆ ಜನರು ಹೇಗೆ ಮಾತಾಡ್ಕೋತಾರೆ ಹಾಗೆ ನನ್ನ ಬಗ್ಗೆ ಮಾತಾಡ್ಕೋತಾರೆ ಅಂತ ಅಲ್ಲಿ ಆ ಮಾತಿದೆ. ನನ್ನನ್ನು ಭ್ರಷ್ಟಳನ್ನಾಗಿ ಮಾಡಿದೆ. ನನ್ನ ಸವತಿಯರು ಅಂದ್ರೆ ಉಳಿದ ನದಿಯರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ. ಹಲಾಯುಧದ ಆಕರ್ಷಣೆಯಿಂದ ತನ್ನ ಮಾರ್ಗವನ್ನು ಬಿಟ್ಟೆಳೆಯುವಳು ಅಂತ ಮಾತಾಡ್ಕೋತಾರೆ ಅಂತ ವರ್ಣನೆ ಇದೆ. ಹಾಗಾಗಿ ನನ್ನ ಮೇಲೆ ಪ್ರಸನ್ನಳಾಗು, ನನ್ನ ಮೇಲೆ ನೀನು ಪ್ರಸನ್ನನಾಗು, ಮತ್ತು ನಿನ್ನ ಹಲಾಯುಧದಿಂದ ನೀನು ಎಲ್ಲಿ ತನಕ ನನ್ನನ್ನು ಎಳ್ಕೊಂಡು ಬಂದಿದೆಯಲ್ಲ ಅಲ್ಲಿ ನಾನು ಸಂಚಾರ ಮಾಡ್ತೀನಿ, ನಾನು ಎಲ್ಲಿ ಹೋಗ್ಬೇಕು ಹೇಳು. ಆಗ ತಲೆ ತಗ್ಗಿಸಿ ನಿಂತಹ ಯಮುನಾ ನದಿಗೆ ಆ ಮಧುಪಾನದಿಂದ ಬಳಲಿದಂತ ಬಲರಾಮ ಹೇಳಿದ, ನೀನು ಪ್ರವಹಿಸಬೇಕಾದಂಥ ಮಾರ್ಗವನ್ನು ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀನು ನಿನ್ನ ಈ ಶುಭಕರವಾದಂತಹ ಜಲದಿಂದ ವೃಂದಾವನದಿಂದ ಒಂದು ಪವಿತ್ರವನ್ನಾಗಿ ಬೆಳೆಸು. ನೀನು ಇನ್ನ ಮುಂದೆ ಹರಿಬಹುದು, ನಿನ್ನ ಮಾರ್ಗವನ್ನು ನೀನು ಅನುಸರಿಸಬಹುದು. ನಿನ್ನ ಕೀರ್ತಿ, ನನ್ನ ಕೀರ್ತಿ, ನಿನ್ನನ್ನು ಎಳ್ಕೊಂಡು ಬಂದಲ್ಲ ಈ ಕೀರ್ತಿ, ಇದು ಮುಂದೆ ಶಾಶ್ವತವಾಗಿರ್ತದೆ ಅಂತ ಹೇಳಿದ್ಲು. ಈ ತರ ಆ ಯಮುನಾ ನದಿಯನ್ನು ಅವನು ಬೀಳ್ಕೊಟ್ಟ ಮೇಲೆ ಈ ಬಲರಾಮನ
ಪರಾಕ್ರಮಕ್ಕೆ ಮನಸೋತಂತ ಈ ಗೋಪ ಪುರುಷರು ಮತ್ತು ಗೋಪಸ್ತ್ರೀಯರೆಲ್ಲರೂ ಕೂಡ ಅವನ ಪರಾಕ್ರಮವನ್ನು ವರ್ಣನೆ ಮಾಡಿದರು. ಹೀಗೆ ಆ ಬಲರಾಮ ತನ್ನ ಈ ನಂದಗೋಕುಲದ ವಿಹಾರವನ್ನು ಮುಗಿಸಿ ತಿರುಗಿ ಮಥುರಾನಗರಕ್ಕೆ ಬಂದ. ಮಥುರಾನಗರಕ್ಕೆ ಬಂದು ಕೃಷ್ಣನನ್ನ ಆಲಿಂಗಿಸಿಕೊಂಡ. ಆಗ ಕೃಷ್ಣ ಅವನನ್ನ ಯಥೋಚಿತವಾಗಿ ಸ್ವಾಗತ ಮಾಡಿದ. ನಂದಗೋಕುಲದಲ್ಲಿ ಮತ್ತು ವೃಂದಾವನದಲ್ಲಿ ಎಲ್ಲರೂ ಕುಶಲಿಗಳಾಗಿದ್ದಾರೆ ಏನು ಅಂತ ಕೇಳಿದ. ಎಲ್ಲರೂ ಕೂಡ ಕುಶಲಿಗಳಾಗಿದ್ದಾರೆ ಅಂತ ಆ ಬಲರಾಮ ಅಲ್ಲಿಯ ವರದಿಯನ್ನು ಕೃಷ್ಣನಿಗೆ ಒಪ್ಪಿಸಿದ. ಅಲ್ಲಿಗೆ ಹರಿವಂಶದ 46ನೇ ಅಧ್ಯಾಯ ಮುಕ್ತಾಯವಾಗಿದೆ. ನಾಳೆ ಇದೇ ಬಲರಾಮ ನಂದಗೋಕುಲ ಯಾತ್ರೆಯನ್ನು ಮಾಡಿದಂಥ ಕಥೆ ಭಾಗವತದಲ್ಲಿ ಏನಿದೆ ಅದರ ಸ್ವಲ್ಪ ಘಟನೆಯನ್ನು ಗಮನಿಸಬೇಕು.